ಶಾಂತಿ. ಅಕ್ಟೋಬರ್ 27, 2025 ಪ್ರಾತಃ ಮುರಳಿ ಬಾಪ್ದಾದ मधुबन। मीठे बच्चे, नाजुकपना भी देह अभिमान है। रूसना, रोना, ये सब आसुरी संस्कार तुम बच्चों में नहीं होना चाहिए। दुख सुख मान अपमान सब सहन करना है। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ನಾಜೂಕ್ತನೂ ಒಂದು ದೇಹಾಭಿಮಾನ. ಮುಟ್ಟಿದ್ರೆ ಮುನಿ ಅಂತ ಹೇಳ್ತಾರಲ್ಲ, ಮುಟ್ಟಿದ ತಕ್ಷಣ ಮುದುಡೋಗ್ಬಿಡುತ್ತೆ ನೋಡಿ, ಆ ಥರ ನಾಜೂಕಾಗಿರೋದು. ಯಾವ ಮಾತನ್ನು ಸಹನೆ ಮಾಡ್ಕೊಳ್ಳೋದೇ ಇರೋದು, ಕೋಪಿಸ್ಕೊಳ್ಳೋದು, ಅಳೋದು, ಇದೆಲ್ಲ ಆಸುರಿ ಸಂಸ್ಕಾರಗಳು ನೀವು ಮಕ್ಕಳಲ್ಲಿ ಇರಬಾರ್ದಾಗಿದೆ. ದುಃಖ ಸುಖ ಮಾನ ಅಪಮಾನ ಎಲ್ಲವನ್ನೂ ಸಹನೆ ಮಾಡ್ಕೊಳ್ಬೇಕು. ಆವಾಗಲೇ ಸಹನಾ ಶಕ್ತಿ ಬರುತ್ತೆ, ಆವಾಗಲೇ ಸಹನಾಶೀಲತೆ ಬರುತ್ತೆ. ಪ್ರಶ್ನೆ, ಸರ್ವಿಸ್ ಮೇ ಡೀಲಾಪನ್ ಆನೆ ಕಾ ಮುಖ್ಯ ಕಾರಣ ಕ್ಯಾ ಹೈ? ಪ್ರಶ್ನೆ ಆಗಿದೆ, ಸೇವೆಯಲ್ಲಿ ಬಲಹೀನ ಆಗುತ್ತೆ. ಸೇವೆ ಎಷ್ಟು ಚೆನ್ನಾಗಿ ನಡಿಬೇಕೋ, ಎಷ್ಟು ತೀವ್ರವಾಗಿ ನಡಿಬೇಕೋ ಅಷ್ಟ ಆಗಲ್ಲ. ಸರ್ವೀಸಲ್ಲಿ ಡಲ್ ಆಗದು ಯಾಕೆ? ಅದಕ್ಕೆ ಮುಖ್ಯ ಕಾರಣ ಏನು? उत्तर, जब देहाभिमान के कारण एक दो की कामियां देखने लगते हैं तब सर्विस में ढीलापन आता है. ಬಾಬೋರ್ ಹೇಳ್ತಾರೆ, ಯಾವಾಗ ದೇಹ ಅಭಿಮಾನದಲ್ಲಿ ಬರ್ತೀರಿ, ದೇಹ ಅಭಿಮಾನದ ಕಾರಣ ಒಬ್ಬರು ಮತ್ತೊಬ್ಬರ ಬಲಹೀನತೆಗಳನ್ನ ನೋಡೋದ್ರಲ್ಲಿ ಇರ್ತಿರೋ ಆವಾಗ ಸರ್ವಿಸ್ ಡಲ್ ಆಗುತ್ತೆ. ಯಾಕೆಂದ್ರೆ ಬುದ್ಧಿಯೋಗ ಬಾಬೋರ್ ಹತ್ರ ಇರಲ್ಲ, ಸೇವೆಯ ಮಾಡೋ ಉತ್ಸಾಹ ಉಲ್ಲಾಸನೂ ಇರಲ್ಲ. ಅವ್ರದ್ದು ಇವ್ರದ್ದು ಒಬ್ರದ್ದು ಮತ್ತೊಬ್ಬರು ಬಲಹೀನತೆ ನೋಡೋದ್ರಿಂದ ಸರ್ವಿಸ್ ಡಲ್ ಆಗುತ್ತೆ. आपस में अनबनी होना भी देह अभिमान है। मैं फलाने के साथ नहीं चल सकता, मैं यहाँ नहीं रह सकता, ये सब नाजुकपना है. ಪರಸ್ಪರ ಪ್ರೀತಿ ಸ್ನೇಹ ಇಲ್ಲದೆ ಇರೋದು, ಹೊಂದಾಣಿಕೆ ಇಲ್ಲದೆ ಇರೋದು, ಅಡ್ಜಸ್ಟ್ ಆಗದೆ ಇರೋದು, ಇದೂ ದೇಹ ಅಭಿಮಾನನೇ. ನಾನು ಇಂಥವ್ರ ಜೊತೆ ಇರಕ್ಕಾಗಲ್ಲ, ನಾನು ಇಂಥವ್ರ ಜೊತೆ ನಡೆಯಕ್ಕಾಗಲ್ಲ, ನಾನು ಇಲ್ಲಿರಕ್ಕಾಗಲ್ಲ, ಅಲ್ಲಿರಕ್ಕಾಗಲ್ಲ, ಇದೆಲ್ಲ ನಾಜೂಕ್ತನದ ಸಂಸ್ಕಾರ. ಇದು ಅಸುರಿ ಸಂಸ್ಕಾರ. ಇದು ಏ ಬೋಲೆ ಮುಖ್ಸೆ ನಿಖಾಲ್ನಾ ಮನ ಖಾಂಟೆ ಬನ್ನ ನ ಫರ್ಮಾನ್ ಬರ್ದಾರ್ ಬನ್ನ ಹೇ. ಇಂತಹ ಮಾತುಗಳು ನಿಮ್ಮ ಬಾಯಿಂದ ಬರುತ್ತೆ ಅಂದ್ರೆ ಮುಳ್ಳುಗಳಾದಂತೆ, ನೀವು ಅವಜ್ಞಾಕಾರಿಗಳಾದಂತೆ. ಬಾಬಾ ಕೇತೆ, ಬಚ್ಚೆ ತುಮ್ ರೂಹಾನಿ ಮಿಲಿಟರಿ ಹೋ, ಇಸ್ಲಿಯೇ ಆರ್ಡರ್ ಹುವಾ ತೋ ಫೌರನ್ ಹಾಜಿರ್ ಹೋನಾ ಚಾಹಿಯೇ. ಬಾಬಾ ಹೇಳ್ತಾರೆ, ಮಕ್ಕಳೇ, ನೀವು ಆತ್ಮೀಯ ಮಿಲಿಟರಿಯವರು, ಆದ್ದರಿಂದ ಏನು ಆದೇಶ ಬರುತ್ತೆ ಆ ಆದೇಶಕ್ಕೆ ತಕ್ಷಣ ಹಾಜಿರಾಗಬೇಕು. ಕೋಯಿ ಬಿ ಬಾತ್ ಮೇ ಆನಾ ಖಾನಿ ಮತ್ ಕರ್, ಯಾವುದೇ ಮಾತಲ್ಲಿ ಹಿಂದೆ ಮುಂದೆ ಮಾಡಬಾರ್ದು. ಅಂದ್ರೆ ಆದೇಶವನ್ನ ತಕ್ಷಣ ಪಾಲಿಸ್ಬೇಕು. ಆದೇಶ ಬಂತು, ಆದೇಶದ ವಿರುದ್ಧವಾಗಿ ನಡ್ಕೊಳ್ಬಾರ್ದು. ಬಾಬೋರ್ ಹೇಳೋದು, ಇದೆಲ್ಲ ಕಾರಣದಿಂದ ಸರ್ವಿಸ್ ಡಲ್ ಆಗುತ್ತೆ. ಅದರಲ್ಲೂ ಬಾಬೋರ್ ವಿಶೇಷವಾಗಿ ಹೇಳೋದು, ಸೇವಾ ಕೇಂದ್ರದಲ್ಲಿ ಇರುವಂತಹ ಸಹೋದರ ಸಹೋದರಿಯರಿಗೆ ಒಬ್ಬರು ಮತ್ತೊಬ್ಬರು ಬಲಹೀನತೆ ನೋಡೋದು, ಹೊಂದಾಣಿಕೆ ಇಲ್ಲದೆ ಇರೋದು, ನಾನು ಅವ್ರ ಜೊತೆ ಇರಲ್ಲ, ನಾನು ಇವ್ರ ಜೊತೆ ಇರಲ್ಲ, ನಾನು ಇಲ್ಲಿರಲ್ಲ, ಅಲ್ಲಿರಲ್ಲ, ಅವ್ರು ಎಲ್ಲೂ ಇರಲ್ಲ, ಆ ನಾಜೂಕ್ತನ. ಇಂತಹ ಮಾತುಗಳು ಬಾಯಿಂದ ಬರೋದಂದ್ರೆ ಮುಳ್ಳುಗಳವರು. ಬಾಬಾ ಹೇಳ್ತಾರೆ, ಅವಜ್ಞಾಕಾರಿಗಳಾಗೋದು. ಬಾಬಾ ಹೇಳೋದು, ನೀವು ಆತ್ಮೀಯ ಮಿಲಿಟರಿಯವರು, ಬಾಬೋರಿಗೆ ಜೀವನವನ್ನ ಸಮರ್ಪಣೆ ಮಾಡಿದೀವಿ ಅಂದ್ರೆ ನಾವು ಮಿಲಿಟರಿಯಲ್ಲಿ ಸೇರ್ಕೊಂಡಿದೀವಿ ಅಂತ. ಆತ್ಮೀಯ ಮಿಲಿಟರಿ ಇದು. ಹೆಂಗೆ ಆದೇಶವನ್ನ ಪಾಲಿಸ್ಲೇಬೇಕು ಮಿಲಿಟರಿ ಅಂದ್ರೆ, ಇಲ್ಲೂ ಆದೇಶ ಪಾಲಿಸ್ಬೇಕು, ಹಾಜಿರಾಗಬೇಕು ತಕ್ಷಣ. ಯಾವುದೇ ಮಾತಲ್ಲಿ ತನ್ನ ಮನಸ್ಸು ಬುದ್ಧಿನ ಉಪಯೋಗಿಸ್ಬಾರ್ದು, ತನಗಿಷ್ಟ ಬಂದಂಗೆ ನಡೆಯೋದನ್ನ ಇಲ್ಲಿ ಮಾಡಬಾರ್ದು. ಓಂ ಶಾಂತಿ. रूहानी बाप बैठ रूहानी बच्चों को समझाते हैं। बच्चों को पहले पहले ये शिक्षा मिलती है
कि अपने को आत्मा निश्चय करो. ಆತ್ಮೀಯ ತಂದೆ ಕುಳಿತು ಆತ್ಮೀಯ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಮೊಟ್ಟ ಮೊದಲನೇದಾಗಿ ಈ ಶಿಕ್ಷಣ ಸಿಗುತ್ತೆ ಬಾಬೋರಿಂದ. ನಿಮ್ಮನ್ನ ನೀವು ಆತ್ಮ ನಿಶ್ಚಯ ಮಾಡ್ಕೊಳ್ಳಿ. ದೇಹ ಅಭಿಮಾನವನ್ನ ಬಿಟ್ಟು ಆತ್ಮ ಅಭಿಮಾನಿಗಳಾಗಿ. ನಾನು ಆತ್ಮ ಆಗಿದ್ದೀನಿ, ದೇಹಿ ಅಭಿಮಾನಿ ಆದ್ರೆ ಆವಾಗ ಬಾಬೋರ ನೆನಪಲ್ಲಿ ಇರ್ಲಿಕ್ಕೆ ಸಾಧ್ಯ. ವಹೇ ಅಜ್ಞಾನ ಕಾಲ್, ಯೇ ಹೇ ಜ್ಞಾನ ಕಾಲ್. ಮೊದಲು ನಾವು ಅಜ್ಞಾನ ಕಾಲದಲ್ಲಿದ್ವಿ, ಈಗ ನಾವು ಜ್ಞಾನ ಕಾಲದಲ್ಲಿ ಬಂದಿದ್ದೀವಿ. ಜ್ಞಾನ ಒಬ್ಬ ತಂದೆ ಮಾತ್ರ ಕೊಡ್ತಾರೆ, ಯಾರು ಸರ್ವರಿಗೂ ಸದ್ಗತಿಯನ್ನ ಕೊಡ್ತಾರೆ. और वह है निराकार, अर्थात उनका कोई मनुष्य आकार नहीं है. ಯಾರು ಸರ್ವರಿಗೂ ಸದ್ಗತಿದಾತ ಅವರು ನಿರಾಕಾರ. ಅರ್ಥಾತ್ ಅವರನ್ನ ಯಾರು ಅವರಿಗೆ ಮನುಷ್ಯ ಆಕಾರ ಇಲ್ಲ. ನಿರಾಕಾರನನ್ನೇ ಪರಮಾತ್ಮ ಅಂತ ಕರೀಲಾಗುತ್ತೆ. जिसको मनुष्य का आकार है उनको भगवान नहीं कह सकते हैं. ನಿರಾಕಾರ ಭಗವಂತನೇ ಹೊರತು ಮನುಷ್ಯ ಆಕಾರ ಇರೋರು, ಮನುಷ್ಯ ಸಾಕಾರ ಅಥವಾ ಮನುಷ್ಯ ಆಕಾರ. ಸಾಕಾರ ಅಂದ್ರೆ ಕಣ್ಣಿಗೆ ಕಾಣೋ ರೂಪ, ಆಕಾರ ಅಂದ್ರೆ ನಮ್ಮ ನೆರಳು. ಯಾರನ್ನು ಭಗವಂತ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. अब आत्माएं तो सब निराकारी ही है, परंतु देह अभिमान में आने से अपने को आत्मा भूल गए हैं. ಬಾಬೋರ್ ಹೇಳೋದು, ಈಗ ನೀವೆಲ್ಲ ಆತ್ಮಗಳು ನಿರಾಕಾರಿಗಳೇ, ಆದ್ರೆ ದೇಹ ಅಭಿಮಾನದಲ್ಲಿ ಬರೋದ್ರಿಂದ ನಾನು ಆತ್ಮ ಅನ್ನೋದನ್ನ ಮರ್ತು ಬಿಟ್ಟಿದ್ದೀರಿ. ಈಗ ಬಾಬಾ ಹೇಳ್ತಾರೆ, ಈಗ ವಾಪಸ್ ಮನೆಗೆ ಹೋಗ್ಬೇಕು. ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ. ಆತ್ಮ ಅಂತ ತಿಳಿದು ಬಾಬೋರನ್ನ ನೆನಪು ಮಾಡಿ, ಆವಾಗ ಜನ್ಮ ಜನ್ಮಾಂತರದ ಪಾಪ ಭಸ್ಮ ಆಗುತ್ತೆ. ಅವ್ರ ಕೊಯ್ ಉಪಾಯ ನಹಿ. ಇದನ್ ಬಿಟ್ಟು ಮತ್ತೊಂದು ಉಪಾಯ ಅನ್ನೋದು ಯಾವುದೂ ಇಲ್ಲ. ಆತ್ಮ ಪತೀತ ಆಗಿದೆ, ಆತ್ಮನೇ ಪಾವನ ಆಗುತ್ತೆ. ಬಾಬಾ ಹೇಳ್ತಾರೆ, ಪಾವನ ಆತ್ಮಗಳು ಸತ್ಯಯುಗ ತ್ರೇತಾಯುಗದಲ್ಲಿ ಇರ್ತಾರೆ, ಪತೀತ ಆತ್ಮಗಳು ರಾವಣ ರಾಜ್ಯದಲ್ಲಿ ಹಾಕ್ತಿರಿ. ಸಿಡಿ ಮೇ ಬಿ ಸಮಜಾಯ ಜೋ ಪಾವಂತೆ ವಹಿ ಪತೀತ್ ಬನೆ ಹೇ. 84 ಜನ್ಮಗಳ ಮೆಟ್ಲಿನ ಚಿತ್ರ ಏನಿದೆಯಲ್ಲ, ಭಾರತದ ಉತ್ಥಾನ ಹಾಗೂ ಪತನದ ಚಿತ್ರ, ಅದರಲ್ಲೂ ತೋರಿಸಿದೆ. ಪಾವನರು ಯಾರಿದ್ರು ಅವರೇ ಪತೀತರಾಗಿದ್ದಾರೆ. 5000 ವರ್ಷದ ಹಿಂದೆ ಇವೆಲ್ಲ ಆತ್ಮಗಳು ಶಾಂತಿಧಾಮದಲ್ಲಿ ಪಾವನವಾಗಿದ್ರಿ. ಅದಕ್ಕೆ ಹೇಳಲಾಗುತ್ತೆ ನಿರ್ವಾಣ ಧಾಮ. ಮತ್ತೆ ಕಲಿಯುಗದಲ್ಲಿ ಪತೀತರಾಗ್ತಿರಿ. ತಪ್ ಚಿಲ್ಲಾತೆ ಹೇ ಹೇ ಪತೀತ್ ಪಾವನ. ಅವಾಗ ಮತ್ತೆ ಕೂಗ್ತಿರಿ, ಕರಿತಿರಿ, ಪತೀತ ಪಾವನ ಬಾ ಅಂತ ಹೇಳಿ. ಬಾಬಾ ಹೇಳ್ತಾರೆ, ಮಕ್ಕಳೇ ನಾನು ಯಾರಾಗಿದ್ದೀನಿ ನಿಮಗೆ ಜ್ಞಾನ ಕೊಡ್ತಾ ಇದ್ದೀನಿ. ಯಾರು ಪತೀತ ಪಾವನ ಆಗಿರೋದ್ರಿಂದ ಎಲ್ಲರೂ ನನ್ನನ್ನ ನೆನ್ಪು ಮಾಡ್ತಾರೆ. ಬಸ್ ಸಿರ್ಫ್ ಮೇ ಹಿ ದೇತಾ ಹೂಂ ಜೋ ಫಿರ್ ಪ್ರಾಯಲೋಕ್ ಹೋ ಜಾತಾ ಹೇ. ಜ್ಞಾನ ಸಾಗರ ಪತೀತ ಪಾವನ ಆಗಿ ನಾನೇ ಜ್ಞಾನ ಕೊಡ್ತೀನಿ. ಕೇವಲ ನಾನು ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಮತ್ತೆ ಇದೆಲ್ಲ ಪ್ರಾಯಲೋಪ ಆಗ್ಬಿಡುತ್ತೆ, ಮತ್ತೆಲ್ಲ ವಿಸ್ಮೃತಿ ಆಗ್ಬಿಡುತ್ತೆ. ಬಾಪ್ಕೋ ಹಿ ಆಕರ್ ಸುನಾನ ಪಡ್ತಾ ಹೇ. ಮತ್ತೆ ಈ ಜ್ಞಾನ ಯಾರಿಗೋ ನೆನಪಿತ್ತು ಹೇಳಿದ್ರು ಮುಂದುವರಿಯುತ್ತೆ, ಆತರ ಇಲ್ಲ. ಮತ್ತೆ ಶಿವಬಾಬೋರೇ ಬಂದು ಕೊಡ್ಬೇಕಾಗತ್ತೆ. ಇಲ್ಲಿ ಮನುಷ್ಯರು ಅಪಾರವಾದ ಶಾಸ್ತ್ರಗಳನ್ನ ಬರೆದಿಟ್ಟಿದ್ದಾರೆ. ಸತ್ಯಯುಗದಲ್ಲಿ ಯಾವುದೇ ಶಾಸ್ತ್ರಗಳು ಇರೋದಿಲ್ಲ. ಅಲ್ಲಿ ಭಕ್ತಿ ಮಾರ್ಗ ರಿಂಚಕ ಮಾತ್ರನೂ ಇರಲ್ಲ. ಅಭಿ ಬಾಬಾ ಕೇತೆ ತುಮ್ ಮೇರೆ ದ್ವಾರ ಹಿ ಪತಿ ಸೆ ಪಾವನ್ ಬಂದ್ ಸಕ್ತೆ ಹೋ. ಈಗ ಬಾಬಾ ಹೇಳ್ತಾರೆ, ನನ್ನಿಂದನೇ ನೀವು ಪತೀತರಿಂದ ಪಾವನರಾಗ್ಲಿಕ್ಕೆ ಸಾಧ್ಯ. ಪಾವನ್ ದುನಿಯಾ ಜರೂರ್ ಬನ್ನನಿ ಹಿ ಹೇ. ಪಾವನ ಜಗತ್ತು ಅವಶ್ಯಕವಾಗಿ ಆಗ್ಲೇಬೇಕು. ಮೇ ತೋ ಬಚ್ಚೋಂ ಕೋ ಹಿ ಆಕರ್ ರಾಜಯೋಗ ಸಿಕ್ಕಾತಾ. ನಾನು ಬಂದು ನನ್ನ ಮಕ್ಕಳಿಗೆ ಅಂದ್ರೆ ಆತ್ಮಗಳಿಗೆ ರಾಜಯೋಗವನ್ನ ಕಲಿಸ್ತೀನಿ. ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ಳಿ. ಇಲ್ಲಿಗೆ ಬಂದಿರೋದೇ ದೇವತೆಗಳಾಗಕ್ಕೆ, ದೇವತಾಗೋ ಗುರಿ ಇಟ್ಕೊಂಡು ಬಂದಿದ್ದೀರಿ ಅಂದ್ಮೇಲೆ ದೈವಿ ಗುಣ ಧಾರಣೆ ಮಾಡ್ಕೊಳ್ಳಿ. ಈ ಕೋಪಿಸ್ಕೊಳ್ಳೋದು, ಮುನಿಸ್ಕೊಳ್ಳೋದು, ಅಳೋದು ಇದೆಲ್ಲವೂ ಅಸುರಿ ಸ್ವಭಾವಗಳು. ಅಸುರರು ನೋಡಿ, ಅಸುರರು ಅಂದ್ರೆ ಕೋಪ ಬಂದ್ಬಿಡುತ್ತೆ. ಅಸುರಿ ಸ್ವಭಾವ ಇದ್ರೆ ಬಾಬಾ ಹೇಳ್ತಾರೆ, ದುಃಖ ಸುಖ ಮಾನ ಅಪಮಾನ ಎಲ್ಲ ನಿಮ್ಮ ಮಕ್ಕಳು ಸಹನೆ ಮಾಡ್ಕೋಬೇಕು. ನಾಜುಕ್ ಬನಾ ನಹಿ, ನಾಜುಕ್ ಆಗ್ಬಾರ್ದು. ನೋಡಿ, ಯಾವ್ದಾದ್ರು ವಸ್ತು ತುಂಬಾ ಸ್ಮೂತ್ ಆಗಿದ್ರೆ, ಈಗ ಹೂ ಎಷ್ಟು ನಾಜುಕ್, ಅದನ್ನೇನಾದ್ರು ತುಂಬಾ
ಪ್ರೆಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ, ಸತ್ತೋಗುತ್ತೆ, ಮುದುಡೋಗುತ್ತೆ. ಆ ಥರ ಸ್ವಭಾವ, ಕೋಮಲ ಸ್ವಭಾವ, ನಾಜುಕ್ತನ ಇರಬಾರ್ದು. मैं फलाने स्थान पर नहीं रह सकती हूँ, ये भी ನಾಜುಕ್ಪನಾ ಹೇ. ನಾನು ಆ ಜಾಗದಲ್ಲಿ ಇರಲ್ಲ, ಆ ಊರಲ್ಲಿ ಇರಲ್ಲ, ನಾನು ಇವ್ರ ಜೊತೆಗಿರಲ್ಲ, ಇದೆಲ್ಲ ನಾಜುಕ್ತನ, ಅಸುರಿ ಸ್ವಭಾವ. इनका स्वभाव ऐसा है, ये ऐसा है, वो वैसा है, ये कुछ भी रहना नहीं चाहिए. ಯಾಕೆ ಅವ್ರ ಜೊತೆ ಇರಲ್ಲ, ಇವ್ರ ಜೊತೆ ಇರಲ್ಲ? ಕಾರಣ ಏನು? ಅವ್ರ ಹಂಗೆ, ಇವ್ರು ಹಿಂಗೆ, ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಆದ್ರೆ ಗೊತ್ತೇ ಆಗಲ್ಲ ನಾನೇ ಸರಿ ಇಲ್ಲ ಅನ್ನೋದು. ಇದು ವಿಷಾದ. ನಾವು ಹೇಳ್ತೀರಿ ಇದ್ಯಾವುದು ನೀವು ಮಕ್ಕಳಲ್ಲಿ ಇರಬಾರ್ದು. ನಿಮ್ಮ ಬಾಯಿಂದ ಸದಾ ಹೂಗಳೇ ಬರಬೇಕು, ಮುಳ್ಳುಗಳು ನಿಮ್ಮ ಬಾಯಿಂದ ಬರಬಾರ್ದು. ಕಿತ್ತನೆ ಬಚ್ಚೋಂ ಕೆ ಮುಖ ಸೆ ಕಾಂಟೆ ಬಹುತ್ ನಿಕಲ್ತೆ ಹೇ. ಬಹಳಷ್ಟು ಮಕ್ಕಳು ಇಂಥವ್ರಿದ್ದಾರೆ, ಯಾರ ಬಾಯಿಂದ ಮುಳ್ಳುಗಳೇ ಬರುತ್ತೆ. ಎಷ್ಟು ಕಠಿಣವಾದ ಮಾತುಗಳು, ಆ ಕಠಿಣ ಮಾತುಗಳು ಬೇರೆಯವರಿಗೆ ಯಾವ ತರ ಚುಚ್ಚುತ್ತೆ, ದುಃಖ ಕೊಡುತ್ತೆ. इसको गुस्सा करना भी कांटा है, एक दो में बच्चों की अनबनी बहुत होती है. देह अभिमान होने कारण एक दो की कामियां देखते, खुद में अनेक प्रकार की कामियां रह जाती है. ಯಾರ ಜೊತೆ ಕೋಪ ಮಾಡೋದು ಮುಳ್ಳೆ ಆಗಿದೆ. ಒಬ್ರು ಮತ್ತೊಬ್ಬರ ಜೊತೆ ಹೊಂದ್ಕೊಳಕ್ಕಾಗಲ್ಲ, ಹೊಂದಾಣಿಕೆ ಇರೋದಿಲ್ಲ, ಅಡ್ಜಸ್ಟ್ ಆಗೋದಿಲ್ಲ. ಅದಕ್ಕೆ ತಾನೇ ಇದೆಲ್ಲ ಹೇಳೋದು, ನಾನು ಅವ್ರ ಜೊತೆ ಇರಲ್ಲ, ಇವ್ರ ಜೊತೆ ಇರಲ್ಲ. ಬಾವೆ ಹೇಳ್ತಾರೆ, ದೇಹ ಅಭಿಮಾನದ ಕಾರಣ ಒಬ್ರು ಮತ್ತೊಬ್ಬರ ಬಲಹೀನತೆಗಳನ್ನ ನೋಡೋದ್ರಲ್ಲೇ ಬ್ಯುಸಿ ಆಗಿರ್ತಾರೆ. ಆದ್ರೆ ಕೊನೆಗೆ ಅನೇಕ ಪ್ರಕಾರದ ಕಡಿಮೆಗಳು ತನ್ನದು ಹಾಗೇ ಉಳ್ಕೊಂಡ್ಬಿಡುತ್ತೆ. ಯಾಕೆಂದ್ರೆ ಬೇರೆಯವರನ್ನ ನೋಡೋದ್ರಲ್ಲೇ ಬ್ಯುಸಿ ಆಗೋದ್ರಿಂದ ತನ್ನ ಪರಿವರ್ತನೆ ಮಾಡ್ಕೊಳಕ್ಕೆ ಆಗೋದಿಲ್ಲ. इसलिए फिर सर्विस ढीली पड़ जाती है. बाबा समझते हैं ये भी ड्रामा अनुसार होता है, ಸುಧರ್ನಾ ಬಿ ತೋ ಹೇ. ಆದ್ದರಿಂದ ಸರ್ವೀಸು ವೀಕ್ ಆಗುತ್ತೆ, ಡಲ್ ಆಗುತ್ತೆ. ಬಾಬಾ ಅವರು ತಿಳ್ಕೊತಾರೆ ಇದು ಡ್ರಾಮಾನುಸಾರ ಆಗುತ್ತೆ. ಯಾಕೆಂದ್ರೆ ಏನ್ ಆಗ್ಬೇಕು, ಎಷ್ಟೇ ಪ್ರಯತ್ನ ಮಾಡಿದ್ರು ಅದೇ ಆಗುತ್ತೆ ಅಂದ್ರೆ ಅದಕ್ಕೆ ಡ್ರಾಮಾ ಅಂತಾನೆ ಹೇಳ್ಬೇಕಾಗತ್ತೆ. ಸುಧಾರ್ನಾ ಬಿ ಹೇ ತೋ ಮಿಲಿಟ್ರಿ ಕೆ ಲೋಗ್ ಜಬ್ ಲಡಾಯಿ ಮೇ ಜಾತೆ ಹೇ ತೋ ಉನೋ ಕಾ ಕಾಮ್ ಹಿ ಹೇ ದುಶ್ಮನ್ ಸೆ ಲಡ್ನಾ. ಬಾಬೆ ಹೇಳೋದು ಸುಧಾರಣೆ ಆಗ್ಲೇಬೇಕು, ಆಗವ್ರಂತೂ ಆಗ್ಲೇಬೇಕಲ್ಲ. ಕಲ್ಪದ ಹಿಂದೆ ಯಾರ್ಯಾರು ಆಗಿದ್ರೋ ಅವ್ರಿಗೆ ಸುಧಾರಣೆ ಆಗ್ಲೇಬೇಕು. ಮಿಲಿಟ್ರಿಯವರು ಹೇಗೆ ಯುದ್ಧಕ್ಕೆ ಹೋಗ್ತಾರೆ, ಅವ್ರ ಕೆಲ್ಸನೇ ಶತ್ರುಗಳ ಜೊತೆ ಹೋರಾಡೋದೇ ಅವರ ಕರ್ತವ್ಯ. ಫ್ಲಡ್ಸ್ ಹೋತಿ ತೋ ಕುಚ್ ಹಂಗಾಮಾ ಹುವಾ ತೋ ಭಿ ಬಹುತ್ ಮಿಲಿಟ್ರಿ ಕೋ ಬುಲಾತೆ ಹೇ. ಫಿರ್ ಮಿಲಿಟ್ರಿ ಕೆ ಲೋಗ್ ಮಜ್ದೂರೋ ಆದಿ ಕಾ ಕಾಮ್ ಭಿ ಕರ್ನೆ ಲಗ್ ಪಡ್ತೆ ಹೇ. ನೋಡಿ, ಎಲ್ಲೋ ಪ್ರವಾಹ ಬಂತು, ಭೂಕಂಪ ಆಯ್ತು, ಪ್ರಾಕೃತಿಕ ವಿಪತ್ತುಗಳಾಗುತ್ತೆ ಅಂದ್ರೆ ಅಲ್ಲೂ ಬಹಳಷ್ಟು ಜನ ಬರ್ತಾರೆ ಸರ್ವಿಸ್ ಕೊಡ್ಲಿಕ್ಕೆ ಮಿಲಿಟ್ರಿಯವರು. ಬಾಬೆ ಹೇಳ್ತಾರೆ ಮಿಲಿಟ್ರಿ ಅವರು ಅಂದ್ರೆ ಅವರು ಎಲ್ಲಾ ಕೆಲಸ ಮಾಡಕ್ಕೂ ರೆಡಿ ಇರ್ತಾರೆ. ಕೂಲಿ ಕೆಲಸ ಅಂದ್ರೆ ನೋಡಿ, ಯಾವ್ಯಾವ ಸಮಯದಲ್ಲಿ ಭೂಕಂಪ ಪ್ರವಾಹದಲ್ಲಿ ಎಷ್ಟು ಪ್ರಾಣನ ಒತ್ತೆ ಇಟ್ಟು ಕೆಲಸ ಮಾಡ್ತಿರ್ತಾರಲ್ಲ. गवर्नमेंट मिलिट्री को ऑर्डर करती है, ये मिट्टी सारी भरो, अगर कोई न आया तो गोली के मुंह में. गवर्नमेंट का ऑर्डर मानना ही पड़े. ಬಾಬೆ ಹೇಳ್ತಾರೆ ಗವರ್ಮೆಂಟು ಮಿಲಿಟ್ರಿಗೆ ಆದೇಶ ಕೊಡುತ್ತೆ. ಮಿಲಿಟ್ರಿ ಅವರಿಗೆ ಮಿಲಿಟ್ರಿ ಏನ್ ಆದೇಶ ಕೊಡುತ್ತೋ ಅದನ್ನ ಅವರು ಅನುಕರಣೆ ಮಾಡಬೇಕು. ಈ ಮಣ್ಣು ತುಂಬು, ಮಣ್ಣು ಎತ್ತು ಅಂದ್ರು ಎತ್ತಬೇಕು. ಅಕಸ್ಮಾತ್ ಯಾರಾದ್ರೂ ಆದೇಶದಂತೆ ನಡಿಲಿಲ್ಲ ಅಂದ್ರೆ ಅವರಿಗೆ ಗುಂಡಿಟ್ಟು ಸಾಯಿಸ್ತಾರೆ. ಇವತ್ತು ಕಾನೂನುಗಳು ಸ್ವಲ್ಪ ಹಗುರ ಆಗಿರ್ಬೋದು, ಆದ್ರೆ ಅಷ್ಟು ಕಠಿಣವಾದಂತಹ ಸ್ಥಾನ ಅದು ಮಿಲಿಟ್ರಿ ಅಂತ ಹೇಳಿದ್ರೆ. ಆದೇಶವನ್ನ ಅವಶ್ಯಕವಾಗಿ ಪಾಲಿಸ್ಬೇಕು. ಗೌರ್ಮೆಂಟ್ ಕಾ ಆರ್ಡರ್ ಮಾನನಾ ಹಿ ಪಡೆ. ಗೌರ್ಮೆಂಟ್ ಆದೇಶವನ್ನ ಅವರು ಸ್ವೀಕಾರ ಮಾಡಲೇಬೇಕು. ನೋಡಿ, ಗೌರ್ಮೆಂಟ್ ಸರ್ವೆಂಟ್ ಅಂತ ಎಂತೆಂಥ ಅಧಿಕಾರಿಗಳು ಇವತ್ತು ಹೋಗಿ ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಈ ಊರಲ್ಲಿ ನೀವು ಇಷ್ಟೊತ್ತಿಗೆ ನೀವು ನಿಮ್ಮ ಸ್ಥಾನವನ್ನ ತಗೊಳ್ಬೇಕು ಅಂದ್ರೆ ಎಲ್ಲಿದ್ರು ಹೋಗ್ತಾರಲ್ಲ. ಬಾಬಾ ಹೇಳೋದು, ಯಾರು ಬಾಬೋರ ಸೇವೆಗೆ ಸಮರ್ಪಿತವಾಗಿದ್ದಾರೋ ಅವರು ಮಿಲಿಟ್ರಿ, ರೂಹಾನಿ ಮಿಲಿಟ್ರಿ. ಅಂದ್ರೆ ಇಷ್ಟೆಲ್ಲ ಉದಾಹರಣೆ ಯಾಕೆ ಹೇಳ್ತಾರೆ ಅಂದ್ರೆ ಬಾಬೋರ್ ಮನೆಯಲ್ಲಿ ಇರೋರು, ಸಮರ್ಪಿತ ಆಗಿರೋರು ಆ ಆದೇಶಗಳು, ಬಾಬೋರ ಆದೇಶಗಳು, ದೊಡ್ಡವರ ಆದೇಶಗಳನ್ನ ಪಾಲಿಸ್ಬೇಕು ಅಂತ ಹೇಳ್ತಾ ಇರೋದು ಬಾಬೋರ್ ಉದಾಹರಣೆ.
बाबा कहते तुम भी सर्विस के लिए बांधे हुए हो। बाप जहां भी सर्विस पर जाने के लिए बोले ಜಟ್ ಹಾಜಿರ್ ಹೋನಾ ಚಾಹಿಯೆ। ನೀವು ನಾವು ವಿಶ್ವ ಸೇವೆ ಮಾಡ್ತೀವಿ, ಬಾಬೋರು ಹೇಳ್ದಂಗೆ ಕೇಳ್ತೀವಿ, ಆದೇಶವನ್ನ ಅನುಕರಣೆ ಮಾಡ್ತೀವಿ, ಎಲ್ಲ ಪ್ರತಿಜ್ಞೆ ತಗೊಂಡೇ ಬಂದಿದೀವಲ್ಲ ನಾವು. ಹೆಂಗ್ ಮಿಲಿಟರಿ ಸೇರ್ಕೋಬೇಕಾದ್ರೆ ಅವರು ಪ್ರತಿಜ್ಞೆ ತಗೊಂಡೇ ಅವ್ರ ಕೆಲಸ ಶುರು ಮಾಡ್ತಾರೆ. ಹಂಗೆ ನೀವು ಬಾಬೋರ ಸೇವೆಗೆ ಬಂಧಿತರಾಗಿರೋರು ಬಾಬಾ ಎಲ್ಲಿ ಸರ್ವಿಸಿಗೆ ಹೋಗಿ ಅಂತ ಹೇಳ್ತಾರೋ ತಕ್ಷಣ ಅಲ್ಲಿಗೆ ಹೋಗಿ ಹಾಜಿರಾಗ್ಬೇಕು. ನೈ ಮಾನಾ ತೋ ಮಿಲಿಟರಿ ನೈ ಕಹೆಂಗೆ. ಬಾಬೋರ ಆದೇಶನ, ದೊಡ್ಡವರ ಆದೇಶನ ನೀವು ಸ್ವೀಕಾರ ಮಾಡ್ಲಿಲ್ಲ ಅಂದ್ರೆ ನೀವು ಮಿಲಿಟರಿ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. वो फिर दिल पर नहीं चढ़ते तुम बाप के मददगार हो सबको पैगाम देने में. ಅಂತವರು ಬಾಬೋರ ಹೃದಯದಲ್ಲಿ ಅವರಿಗೆ ಸ್ಥಾನ ಇಲ್ಲ. ಯಾಕೆ? ಬಾಬೋರ ಸುಪುತ್ರ ಮಕ್ಕಳಾಗಿ ಆಜ್ಞಾಕಾರಿಗಳಾದ್ರೆ ಬಾಬೋರ ಹೃದಯದಲ್ಲಿ ಸ್ಥಾನ ಇದೆ, ಎಲ್ಲರ ಆಶೀರ್ವಾದ ಇದೆ. ಇಲ್ಲ ನನ್ನ ಮನಸ್ಸಿಗೆ ಬಂದಂಗೆ ನಾನು ನಡೆಯೋದು ಅಂದ್ರೆ ಅವರಿಗೆಲ್ಲೂ ಯಾರ ಹೃದಯದಲ್ಲೂ ಸ್ಥಾನ ಇಲ್ಲ. ನೀವು ಬಾಬೋರಿಗೆ ಸಹಯೋಗಿಗಳು, ಎಲ್ಲರಿಗೂ ಸಂದೇಶ ಕೊಡಿ. अब समझो कहाँ बड़ा म्यूजियम खोलते, कहते 10 ಮೈಲ್ दूर है, सर्विस पर तो जाना पड़े ना, खर्च का ख्याल थोड़ा ही करना है. ಬಾಬೋರು ಹೇಳ್ತಾರೆ, ಉದಾಹರಣೆಗೆ ಎಲ್ಲ ಒಂದು ಎಕ್ಸಿಬಿಷನೋ ಮ್ಯೂಸಿಯಮೋ ಮಾಡಿದ್ದಾರೆ, ಅದು 10 ಮೈಲ್ ದೂರ ಇದೆ, ಅಂದ್ರೂ ಸರ್ವಿಸಿಗೆ ಹೋಗ್ಲೇಬೇಕಲ್ಲ. ಅಯ್ಯೋ ಖರ್ಚಾಗುತ್ತೆ, ದೂರ ಆಗುತ್ತೆ, ಏನು ಕಾರಣ ಹೇಳಿದ್ರೆ ಏನ್ ಪ್ರಯೋಜನ? ಎಲ್ಲಿ ಸೇವೆ ಇದೆ ಅಲ್ಲಿಗೆ ಹೋಗ್ಬೇಕು. तो बड़े से बड़ी गवर्नमेंट बेहद के बाप का ऑर्डर मिलता जिसका राइट हैंड फिर धर्मराज है. ದೊಡ್ಡದ್ರಲ್ಲಿ ದೊಡ್ಡ ಸರ್ಕಾರ ಬೇಹದ್ದಿನ ತಂದೆಯ ಸರ್ಕಾರ, ಅವರ ಆದೇಶ ಸಿಗುತ್ತೆ. ಈ ಆದೇಶವನ್ನ ಪಾಲಿಸ್ಬೇಕು. ನೀವು ಆದೇಶ ಪಾಲಿಸ್ಲಿಲ್ಲ ಮತ್ತೆ ಶಿವಬಾಬು ರೈಟ್ ಹ್ಯಾಂಡ್ ಧರ್ಮರಾಜ ಇದ್ದಾರೆ, ಅವ್ರು ಚಾರ್ಜ್ ತಗೋತಾರ. ಅವಾಗ ಅವರ ಶ್ರೀಮತದಂತೆ ನಡೀಲಿಲ್ಲ ಅಂದ್ರೆ ಮತ್ ಕೆಳಗ್ ಬಿದ್ದೋಗ್ತೀರಿ. ಯಾಕೆಂದ್ರೆ ಆಶೀರ್ವಾದ ಇಲ್ಲ ಅಂದ್ರೆ ನಡಿಯಕ್ಕಾಗೋದಿಲ್ಲ. ಆಶೀರ್ವಾದ ಸಿಗದೆ ಬಾಬೋರ್ದು ಶ್ರೀಮತದಂತೆ ನಡೆಯೋದ್ರಿಂದ. श्रीमत कहती है अपनी आंखों को सिविल बनाओ, काम पर जीत पाने की हिम्मत रखनी चाहिए. बाबा का हुक्म है, अगर हम नहीं मानेंगे एकदम चकनाचूर हो जाएंगे. ಶ್ರೀಮತ ಹೇಳುತ್ತೆ, ನಿಮ್ಮ ದೃಷ್ಟಿಯನ್ನು ಪವಿತ್ರ ಮಾಡ್ಕೊಳ್ಳಿ, ಶುದ್ಧ ಮಾಡ್ಕೊಳ್ಳಿ, ಕಾಮ ವಿಕಾರದ ಮೇಲೆ ವಿಜಯ ಪಡ್ಕೊಳ್ಳೋ ಸಾಹಸ ಇಟ್ಕೊಳ್ಳಿ ಅಂತ. ಇದು ಬಾಬೋರ ಆದೇಶ. ಆ ಆದೇಶದಂತೆ ನೀವು ನಡಿಲಿಲ್ಲ, ಯಾವ ಒಂದೊಂದು ಆದೇಶ ಬಾಬೋರ್ದು ಅದರಂತೆ ನಡಿಲಿಲ್ಲ ಅಂದ್ರೆ ಏಕದಮ್ ನೀವು ಚಕನಾಚೂರ್ ಆಗ್ತೀರಿ. 21 ಜನ್ಮೋं की ರಾಜಾಯಿ ಮೇ ರೋಲಾ ಪಡ್ ಜಾಯೇಗಾ. 21 ಜನ್ಮದ ರಾಜ್ಯ ಭಾಗ್ಯದಲ್ಲಿ ವಂಚಿತರಾಗ್ಬಿಡ್ತೀರಿ. ಬಾಬಾ ಹೇಳ್ತಾರೆ, ಮುಜೆ ಬಚ್ಚೋಂಗೆ ಬಿಗರ್ತೋ ಕವಿ ಕೊಯಿ ಜಾನ ನ ಸಕೆ. ನನ್ನ ಮಕ್ಕಳ ವಿನಃ ಇನ್ಯಾರು ನನ್ನನ್ನ ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ. ಕಲ್ಪದ ಹಿಂದಿನವರು ನಿಧಾನವಾಗಿ ಬಾಬೋರ್ ಹತ್ರ ಬರ್ತಾ ಹೋಗ್ತಾರೆ. ಇದು ಬಿಲ್ಕುಲ್ ಹೊಸ ಮಾತುಗಳು. ಇದು ಗೀತಾ ಯುಗ. ಪರಂತು ಶಾಸ್ತ್ರೋ ಮೇ ಸಂಗಮ ಯುಗ ವರ್ಣನ್ ನಹಿ. ಆದ್ರೆ ಶಾಸ್ತ್ರಗಳಲ್ಲಿ ಈ ಸಂಗಮ ಯುಗದ ವರ್ಣನೆ ಇಲ್ಲ. ಗೀತಾ ಕೋ ಹಿ ದ್ವಾಪರ್ ಮೇ ಲೇ ಗಯೇ ಹೇ, ಲೇಕಿನ್ ಜಬ್ ರಾಜಯುಗ್ ಸಿಖಾಯಾ ತೋ ಜರೂರ್ ಸಂಗಮ್ ಹೋಗಾನ. ಗೀತೆಯನ್ನ ತಗೊಂಡೋಗಿ ದ್ವಾಪರ ಯುಗದಲ್ಲಿ ಹಾಕ್ಬಿಟ್ಟಿದ್ದಾರೆ. ಆದ್ರೆ ಯಾವಾಗ ಬಾಬು ರಾಜಯುಗ ಕಲ್ಸಿದ್ರು ಅವಶ್ಯಕವಾಗಿ ಅದು ಸಂಗಮ ಯುಗ. ಪರಂತು ಕಿಸ್ಕಿ ಬಿ ಬುದ್ಧಿ ಮೇ ಬಾತೆ ನಹಿ. ಆದ್ರೆ ಯಾರ ಬುದ್ಧಿಯಲ್ಲೂ ಈ ಮಾತುಗಳು ಇಲ್ಲ. ಈಗ ನೀವು ಜ್ಞಾನದ ನಶೆ ನಿಮ್ಗೆ ಏರ್ತಾ ಇರ್ಬೇಕು. ಮನುಷ್ಯರಿಗೆ ಭಕ್ತಿ ಮಾರ್ಗದ ನಶೆ ಇದೆ. कहते हैं भगवान भी आ जाए तो भी हम ಭಕ್ತಿ ನಹಿ ಚೋಡೆಂಗೆ. ಕೆಲವರು ಭಕ್ತಿಯಲ್ಲಿ ಆ ಥರ ಸಿಕ್ಕಾಕೊಂಡಿರ್ತಾರೆ, ಭಗವಂತನೇ ಬಂದು ಹೇಳಿದ್ರು ನಾವು ಭಕ್ತಿಯನ್ನ ಬಿಡೋದಿಲ್ಲ. ಇದು ಉತ್ಥಾನ ಹಾಗೂ ಪತನದ ಸಿಡಿ. ಬಹಳ ಚೆನ್ನಾಗಿದೆ. 84 ಜನ್ಮದ ಚಿತ್ರ. ತೋಬಿ ಮನುಷ್ಯೋಂಕಿ ಆಂಕೆ ನಹಿ ಕುಲ್ತಿ ಹೇ. ಆದ್ರೂ ಮನುಷ್ಯರ ದೃಷ್ಟಿ ತೆಗೆಯದೇ ಇಲ್ಲ. ಮಾಯಾಕೆ ನಶೆ ಮೇ ಏಕದಮ್ ಚಕನಾಚೂರ್ ಹೇ. ಮಾಯೆಯ ನಶೆಯಲ್ಲಿ ಏಕದಮ್ ಆ ಥರ ಆಗ್ಬಿಟ್ಟಿರ್ತಾರೆ, ಅವರಿಗೆ ಅದರಿಂದ ಹೊರಗೆ ಬರಕ್ಕೆ ಆಗಲ್ಲ. ಜ್ಞಾನದ ನಶೆ ಬಹಳ ಲೇಟ್ ಆಗಿ ಹತ್ತುತ್ತೆ. ಪೆಹಲೆ ತೋ ದೈವಿ ಗುಣ ಬಿ ಚಾಹಿಯೆ. ದೇವತೆಗಳಾಗ್ತೀರಿ ಅಂದ್ರೆ ಮೊದಲು ನಿಮ್ಮಲ್ಲಿ ದೈವಿ ಗುಣಗಳು ಬೇಕು. ಬಾಪ್ ಕಾ ಕೋಯಿ ಬಿ ಆರ್ಡರ್ ಹುವಾ ಉಸ್ಮೆ ಆನಾ ಖಾನಿ ನಹಿ ಕರ್ನಿ ಹೇ. ಮತ್ತೆ ಹೇಳ್ತಾರೆ ಬಾಬು ರಿಪೀಟ್,
ಬಾಬೋರ ಆದೇಶ ಏನಿದೆ ಅಥವಾ ದೊಡ್ಡವ್ರ ಆದೇಶ ಏನಿದೆ, ಬಾಬೋರ ಆದೇಶ ಹೆಂಗ್ ಕೊಡ್ತಾರೆ? ಯಾರಾದ್ರೂ ನಿಮಿತ್ತದವ್ರ ಮೂಲಕನೇ ಕೊಡ್ತಾರಲ್ವಾ. ಬಾಬಾ ಹೇಳ್ತಾರೆ ಅದಕ್ಕೇನು ಹಿಂದೆ ಮುಂದೆ ಮಾಡಬಾರ್ದು. ಕಾರಣಗಳು ಹೇಳೋದು, ನೆಪ ಹೇಳೋದು, ಏನೇ ಒಂದು ಹೇಳೋದು, ಒಟ್ಟಿಗೆ ತಪ್ಪಿಸ್ಕೊಳ್ಳೋಂಗೆ ಮಾಡೋದು, ಅದೆಲ್ಲ ಮಾಡಬಾರ್ದು. ಏ ಮೇನೈ ಕರ್ ಸಕ್ತಾ ಹೂಂ ಇಸ್ಕೋ ಕಹಾ ಜಾತಾ ನ ಫರ್ಮಾನ್ ಬರ್ದಾರ್. ಆ ನೆಪ ಈ ನೆಪ ಎಲ್ಲ ಹೇಳ್ಬಿಟ್ಟು ಕೊನೆಗೆ ಇದು ನನ್ನ ಕೈಯಲ್ಲಿ ಆಗಲ್ಲ ಅನ್ನೋದೇ ಅರ್ಥ. ಅದಕ್ಕೆ 100 ನೆಪ ಹೇಳೋದು. ಇವರಿಗೆ ಹೇಳಲಾಗುತ್ತೆ ಅವಜ್ಞಾಕಾರಿಗಳು. ಶ್ರೀಮತ್ ಮಿಲ್ತಿ ಹೈ, ऐसा ऐसा करना है तो समझना चाहिए कि ಶಿವ ಬಾಬಾ ಕಿ ಶ್ರೇಷ್ಠ ಮತ್ ಹೈ. ಈಗ ಶ್ರೀಮತ ಸಿಗುತ್ತೆ, ಈ ತರ ಮಾಡಿ, ಈ ತರ ಹೋಗಿ, ಈ ತರ ಇರಿ, ಏನ್ ಸಿಗುತ್ತೋ ತಿಳ್ಕೋಬೇಕು. ಇದು ಶಿವ ಬಾಬಾ ಅವರ ಶ್ರೇಷ್ಠ ಮತ. ಅವರು ಸದ್ಗತಿ ದಾತ. ದಾತ ಎಂದು ಉಲ್ಟಾ ಮತ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನ್ಮತ ಪರಮತ ಎಲ್ಲ ಉಲ್ಟಾ ಸುಲ್ಟಾ ಇರ್ಬೋದು, ಆದ್ರೆ ಬಾಬೋರ ದಾತನ ಮತ ಎಂದು ಉಲ್ಟಾ ಮತ ಇರಕ್ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ, ಮೈ ಇನ್ಕೆ ಬಹು ಜನ್ಮೋಂಕೆ ಅಂತಮೇ ಪ್ರವೇಶ ಕರ್ತಾ ಹೂಂ. ನಾನು ಇವರ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಪ್ರವೇಶ ಮಾಡ್ತೀನಿ. ಇನ್ಸೆ ಭಿ ದೇಖೋ ಲಕ್ಷ್ಮಿ ಊಂಚ್ ಚಲಿ ಜಾತಿ ಹೈ. ಶಿವಬಾಬಾ ಯಾರ ಶರೀರದಲ್ಲಿ ಪ್ರವೇಶ ಮಾಡಿದ್ರೋ ಅವರಿಗಿಂತನೂ ನೋಡಿ ಮಮ್ಮಾರವರು ಲಕ್ಷ್ಮಿ ಎಷ್ಟು ಉನ್ನತ ಸ್ಥಿತಿಗೆ ಹೋದ್ರು ಇವರಿಗಿಂತನೂ. गायन भी है, फीमेल को आगे रखा जाता, पहले लक्ष्मी फिर नारायण, यथा राजा रानी तथा प्रजा हो जाती है. ಗಾಯನ ಇದೆ, ಮಾತೃಶಕ್ತಿಯನ್ನ ಮುಂದಿಡ್ಬೇಕು ಅಂತ. ನೋಡಿ ಇವತ್ತೆಲ್ಲಾ ಕ್ಷೇತ್ರದಲ್ಲೂ ಮಹಿಳೆಯರು ಮುಂದಿದಾರಲ್ವಾ. ಅದಕ್ಕೆ ಸತ್ಯಯುಗದಲ್ಲೂ ನೋಡಿ, ಮೊದಲು ಶ್ರೀ ಲಕ್ಷ್ಮಿ, ಆಮೇಲೆ ಶ್ರೀ ನಾರಾಯಣ. ಯಥಾ ರಾಜ ರಾಣಿ ತಥಾ ಪ್ರಜೆಗಳು, ಅಂದ್ರೆ ಎಲ್ಲರೂ ಅದೇ ತರ ಇರ್ತಾರೆ ಆ ರಾಜ್ಯದಲ್ಲಿ. ಈಗಲೂ ಬಾಬು ಅವ್ರು ಸಂಗಮ ಯುಗದಲ್ಲೂ ಯಾರನ್ನ ಮುಂದಿಟ್ಟಿದ್ದಾರೆ? ಮಾತೆಯರನ್ನ. ತುಮಕೋ ಭಿ ಐಸಾ ಶ್ರೇಷ್ಠ ಬನನಾ ಹೈ. ಇಸ್ ಸಮಯ ತೋ ಸಾರಿ ದುನಿಯಾ ಮೇ ರಾವಣ ರಾಜ್ಯ ಹೈ, ಸಭಿ ಕೇತೆ ಹೈ ರಾಮ ರಾಜ್ಯ ಚಾಹಿಯೆ. ನೀವು ಶ್ರೇಷ್ಠರು ಆಗ್ಬೇಕು. ಈ ಸಮಯದಲ್ಲಿ ಇಡೀ ಜಗತ್ತಲ್ಲಿ ರಾವಣ ರಾಜ್ಯ ಇದೆ. ಎಲ್ಲರ ಒಳಗಡೆನೂ ರಾವಣಂದೇ ರಾಜ್ಯ ನಡೀತಾ ಇದೆ. ಎಲ್ಲರೂ ಬಯಸ್ತಾರೆ ರಾಮ ರಾಜ್ಯ ಬೇಕು. ಇದೀಗ ಸಂಗಮ. ಯಾವಾಗ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತೋ ರಾವಣ ರಾಜ್ಯ ಇರಲಿಲ್ಲ. ಮತ್ತೆ ಚೇಂಜ್ ಹೆಂಗಾಗುತ್ತೆ ಇದು ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಅಜ್ಞಾನದ ಘೋರ ನಿದ್ರೆಯಲ್ಲಿದ್ದಾರೆ. ತಿಳ್ಕೊಂಡಿದ್ದಾರೆ ಕಲಿಯುಗ ಇನ್ನು ಚಿಕ್ಕ ಬೇಬಿ, ಇನ್ನು ಅಂಬೆಗಾಲಲ್ಲಿ ನಡೀತಾ ಇದೆ, ಇನ್ನು ಬಹಳ ವರ್ಷ, ಹೇಳ್ತಾರಲ್ಲ ಇನ್ನು 40,000 ವರ್ಷ ಇರುತ್ತೆ ಅಂತ. ಮನುಷ್ಯರು ಇನ್ನೂ ನಿದ್ರೆಯಲ್ಲಿ ಮಲ್ಕೊಂಡ್ಬಿಡ್ತಾರೆ. ಇನ್ನು ಟೈಮ್ ಇದೆ ಅಂತ ಹೇಳಿದ್ರೆ ಇನ್ನೂ ಅಜ್ಞಾನ ನಿದ್ರೆಯಲ್ಲಿ ಮಲ್ಕೊಂಡಿದ್ದಾರೆ. ಎ ರೂಹಾನಿ ನಾಲೇಜ್ ರೂಹಾನಿ ಬಾಪ್ ಹಿ ರೂಹೋಂಕೋ ದೇತೆ ಹೈ. ಇದು ಆತ್ಮೀಯ ಜ್ಞಾನ ಆತ್ಮೀಯ ತಂದೆನೇ ಆತ್ಮೀಯ ಮಕ್ಕಳಿಗೆ ಆತ್ಮಗಳಿಗೆ ಕೊಡ್ತಾರೆ ಅಥವಾ ರಾಜಯೋಗವನ್ನ ಕಲಿಸ್ಕೊಡ್ತಾರೆ. ಶ್ರೀ ಕೃಷ್ಣಕೋ ರೂಹಾನಿ ಬಾಪ್ ನಹಿ ಕಹೆಂಗೆ. ಶ್ರೀಕೃಷ್ಣನನ್ನ ಆತ್ಮೀಯ ತಂದೆ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಆತ್ಮೀಯ ತಂದೆನೂ ಅಲ್ಲ, ಶರೀರಕ್ಕೂ ತಂದೆ ಅಲ್ಲ. ಕೃಷ್ಣ ರಾಜ್ಕುಮಾರ. ऐसा नहीं कहेंगे कि ये रूहानी बच्चे. ಕೃಷ್ಣನು ಈ ತರ ಹೇಳಕ್ಕಾಗಲ್ಲ. ಏ ಆತ್ಮೀಯ ಮಕ್ಕಳೇ ಅಂತ ಯಾರನ್ನೂ ಕರೆಯಕ್ಕಾಗಲ್ಲ. ಇದನ್ನ ಬರಿಬೇಕು. ಆತ್ಮೀಯ ನಾಲೆಜ್ಫುಲ್ ತಂದೆ, ಆತ್ಮೀಯ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ ಆತ್ಮ ಅನ್ನೋ ಮಕ್ಕಳಿಗೆ ಕೊಡ್ತಾರೆ. ಬಾಪ್ ಸಮझाते दुनिया में सभी मनुष्य ದೇಹ ಅಭಿಮಾನಿ ಹೈ. ಬಾಬೋರು ತಿಳಿಸ್ಕೊಡ್ತಾರೆ ಜಗತ್ತಲ್ಲಿ ಎಲ್ಲ ಮನುಷ್ಯರು ದೇಹ ಅಭಿಮಾನಿಗಳು. ನಾನು ಆತ್ಮ ಆಗಿದ್ದೀನಿ ಅನ್ನೋದನ್ನ ಯಾರು ತಿಳ್ಕೊಂಡಿಲ್ಲ. ಬಾಬಾ ಹೇಳ್ತಾರೆ ಯಾರ ಆತ್ಮನು ಎಲ್ಲೂ ಹೋಗಿ ಲೀನ ಆಗೋದಿಲ್ಲ. ಪರಮಾತ್ಮನಲ್ಲಿ ಹೋಗಿ ಲೀನ ಆಗುತ್ತೆ, ಬ್ರಹ್ಮ ತತ್ವದಲ್ಲಿ ಹೋಗಿ ಲೀನ ಆಗುತ್ತೆ. ಆತ್ಮ ಲೀನ ಆಗೋದಿಲ್ಲ. ಆತ್ಮಕ್ಕೆ ತನ್ನದೇ ಅಸ್ತಿತ್ವ ಇದೆ. ಅಭಿ ತುಮ್ ಬಚ್ಚೋಂ ಕೋ ಸಮझाया जाता ದಶಹರಾ ದೀಪಾವಳಿ ಕ್ಯಾ ಹೈ. ಈಗ ಬಾಬೋರ್ ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ದಶಹರಾ ಅಂದ್ರೇನು, ದೀಪಾವಳಿ ಅಂದ್ರೇನು. मनुष्य तो जो भी पूजा आदि करते सब ब्लाइंड फेथ की, जिसको गुड्डी पूजा कहा जाता, पत्थर पूजा कहा जाता है. ಮನುಷ್ಯರು ಯಾರ್ದೆಲ್ಲ ಪೂಜೆ ಮಾಡ್ತಾರೆ ಅಂಧ ವಿಶ್ವಾಸದಲ್ಲಿ ಮಾಡ್ತಾರೆ. ಯಾರ್ದು ಪೂಜೆ ಮಾಡ್ತಾರೆ? ಅವ್ರು ಯಾರು, ಎಲ್ಲಿದ್ರು, ಹೇಗಾದ್ರು, ಎಲ್ಲಿ ಹೋದ್ರು ಏನು ಗೊತ್ತಿಲ್ಲಲ್ಲ, ಅಂಧ ವಿಶ್ವಾಸ. ಇದನ್ನ ಗೊಂಬೆ ಆಟ ಅಂತಾನೂ ಹೇಳಲಾಗುತ್ತೆ, ಕಲ್ಲಿನ ಪೂಜೆ ಅಂತಾನೂ ಹೇಳಲಾಗುತ್ತೆ. अभी तुम पारस बुद्धि बनते हो तो पत्थर की पूजा नहीं कर सकते हो.
ಈಗ ನೀವು ಜ್ಞಾನದಲ್ಲಿ ಬಂದಿದ್ದೀರಿ, ಪಾರಸ ಬುದ್ಧಿಯವ್ರು ಆಗ್ತಾ ಇದ್ದೀರಿ ಅಂದ್ರೆ ನೀವು ಕಲ್ಲಿನ ಪೂಜೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಯಾವುದೇ ಮೂರ್ತಿ ಪೂಜೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಚಿತ್ರೋं के आगे जाकर माथा टेकते कुछ भी समझते नहीं, ಚಿತ್ರಗಳ ಮುಂದೆ ಹೋಗಿ ತಲೆ ಬಾಗ್ತಾರೆ, ಏನು ತಿಳ್ಕೊಂಡಿಲ್ಲ. कहते भी है ज्ञान भक्ति और वैराग्य, ज्ञान आधा कल्प चला फिर भक्ति शुरू हुई. ಹೇಳಲಾಗುತ್ತೆ ಮೂರು ಮಾತು, ಜ್ಞಾನ, ಭಕ್ತಿ, ವೈರಾಗ್ಯ. ಜ್ಞಾನ ಅರ್ಧ ಕಲ್ಪ ನಡೆಯುತ್ತೆ, ಅಂದ್ರೆ ಜ್ಞಾನದ ಪ್ರಾರಬ್ಧ, ಮತ್ತೆ ದ್ವಾಪರ ಯುಗದಿಂದ ಭಕ್ತಿ ಶುರು ಆಗುತ್ತೆ. ಈಗ ನಿಮ್ಮ ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ, ಮತ್ತೆ ಭಕ್ತಿ ಮೇಲೆ ವೈರಾಗ್ಯ ಬರುತ್ತೆ. ಏ ದುನಿಯಾ ಹಿ ಬದಲ್ತಿ ಹೇ, ಈಗ ಇಡೀ ಪ್ರಪಂಚನೇ ಪರಿವರ್ತನೆ ಆಗುತ್ತೆ. ಕಲಿಯುಗದಲ್ಲಿ ಭಕ್ತಿ ಇದೆ, ಸತ್ಯಯುಗದಲ್ಲಿ ಭಕ್ತಿ ಇರೋದಿಲ್ಲ. ಅಲ್ಲಿ ಎಲ್ಲರೂ ಪೂಜ್ಯರು, ಯಾರು ಪೂಜಾರಿಗಳಿಲ್ಲ. ಬಾಬಾ ಹೇಳ್ತಾರೆ, ಬಚ್ಚೆ ತುಮ್ ಮಾತಾ ಕ್ಯೂ ಟೇಕ್ತೆ ಹೋ, ಆಧಾ ಕಲಕ್ ತುಮ್ನೆ ಮಾತಾ ಬಿ ಗಿಸಾಯಾ, ಪೈಸೆ ಬಿ ಗವಾಯೆ, ಮಿಲಾ ಕುಚ್ ಬಿ ನಹಿ. ಮಕ್ಕಳೇ, ನೀವು ಎಲ್ಲಾ ಕಡೆ ಹೋಗಿ ತಲೆ ಬಾಗ್ತೀರಿ ಯಾಕೆ? ತಲೆ ಬಾಗೋದು, ಅಡ್ಡ ಬೀಳೋದು, ಉದ್ದ ಬೀಳೋದು, ಪಾದ ಪೂಜೆ ಮಾಡೋದು, ಇದ್ಯಾವುದು ಬ್ರಾಹ್ಮಣರು ಮಾಡಂಗಿಲ್ಲ. ಯಾರಿಗ್ ಮಾಡೋದು? ಶಿವಬಾಬಾವರೇ ಮಾಡಿಸ್ಕೊಳ್ಳಲ್ಲ ಅಂದ್ಮೇಲೆ ಇನ್ಯಾರಿಗೆ? ಅರ್ಧ ಕಲ್ಪ ಭಕ್ತಿ ಮಾರ್ಗದಲ್ಲಿ ಹಲ್ದು ಕಾಲು ಸವಸ್ಕೊಂಡಿದ್ದೀರಿ, ಹಣೆ ಉದ್ದುದ್ದ ಬೀಳದು, ದಂಡವತ್ ಪ್ರಣಾಮ್. ಬಾಬಾ ಹೇಳ್ತಾರೆ, ಅವಾಗ ಹಣೆನೂ ಸವಸ್ಕೊಂಡಿದ್ದೀರಿ, ಹಣನೂ ಸವಸ್ಕೊಂಡಿದ್ದೀರಿ, ಏನು ಸಿಕ್ಕಿಲ್ಲ. ಮಾಯೆ ಏಕ್ದಮ್ ನಿಮ್ ಮುಖಾನೇ ತನ್ನ ಕಡೆ ತಿರುಗಿಸ್ಕೊಂಡ್ಬಿಟ್ಟಿದೆ, ಕಂಗಾಲ್ರನ್ನಾಗಿ ಮಾಡಿದೆ. ಬಾಬೋರ್ ಬಂದು ಎಲ್ಲರ ಮುಖನೂ ಸರಿ ಮಾಡಿದ್ದಾರೆ. ಮುಖ ಬೆನ್ನಿಗೆ ತಿರುಗಿದ್ರೆ ಹೆಂಗಿರುತ್ತೆ? ಭಕ್ತಿ ಅಂದ್ರೆ ಬೆನ್ನಿಗೆ ತಿರುಗಿತ್ತು ಮುಖ, ಈಗ ಬಾಬೋರ್ ಬಂದು ಮಾತಾ ಟೀಕ್ ಕರ್ ದೇತೆ ಹೇ. ಅಭಿ ಐಸ್ತೆ ಐಸ್ತೆ ಕುಚ್ ಯುರೋಪಿಯನ್ ಲೋಗ್ ಭಿ ಸಮಜ್ತೆ ಹೇ. ಇನ್ನು ಕ್ರಮೇಣ ಇದೆಲ್ಲರಿಗೂ ಅರ್ಥ ಆಗುತ್ತೆ, ವಿಜ್ಞಾನಿಗಳಿಗೂ ಅರ್ಥ ಆಗುತ್ತೆ. ಬಾಬಾ ಹೇಳ್ತಾರೆ, ಭಾರತವಾಸಿಗಳಂತೂ ಬಿಲ್ಕುಲ್ ತಮೋಗುಣಿಗಳಾಗಿದ್ದೀರಿ. ಅವ್ರ ಧರ್ಮ ವಾಲೆ ಫಿರ್ ಬಿ ಪೀಚೆ ಆತೆ, ಸುಖ ಬಿ ತೋಡಾ ದುಃಖ ಬಿ ತೋಡಾ ಮಿಲ್ತಾ ಹೈ. ಬೇರೆ ಧರ್ಮದವರೆಲ್ಲ ಲೇಟಾಗಿ ಬರ್ತಾರೆ, ಲೇಟಾಗಿ ಬರೋದ್ರಿಂದ ಸುಖನೂ ಸ್ವಲ್ಪ ಅನುಭವಿಸ್ತಾರೆ, ದುಃಖನೂ ಸ್ವಲ್ಪ ಸಿಗುತ್ತೆ. ಭಾರತವಾಸಿಗಳು ತುಂಬಾ ಸುಖ ಅನುಭವ ಮಾಡ್ತೀರಿ, ದುಃಖನೂ ತುಂಬಾ. ಅಂದ್ರೆ ಇದರ ಅರ್ಥ ಏನು? ಹಂಗಾರೆ ತುಂಬಾ ದುಃಖ ತುಂಬಾ ಸುಖ ಯಾಕೆ ಬೇಕಪ್ಪ ನಮ್ಗೆ? ಅಲ್ಲ, ತುಂಬಾ ಸುಖ ಅಂದ್ರೆ ಸುಖ. ಈಗ ತುಂಬಾ ಸುಖವಾಗಿರಿಗೆ ಸ್ವಲ್ಪ ದುಃಖನೂ ಏನ್ ಫೀಲ್ ಆಗುತ್ತೆ? ತುಂಬಾ ದುಃಖ ಅನ್ಸುತ್ತೆ. ಸುಕುಮಾರಿ ಸುಪ್ಪತ್ತಿಗೆ ಮಲಗಿದ್ರು ಕೂದಲು ಒತ್ತಾ ಇತ್ತಂತೆ. ಅಂದ್ರೆ ಅಷ್ಟೊಂದು ಸುಖವಾಗಿದ್ದವರಿಗೆ ಸಣ್ಣ ದುಃಖನೂ ದೊಡ್ಡದಂತ ಅನುಭವ ಆಗುತ್ತೆ. ಹಂಗಂತ ನಾವು ಅಷ್ಟೊಂದು ದುಃಖಿ ಆಗಲ್ಲ. ನಾವ್ ಹೇಳ್ತಲ್ಲ, ಅಂತಿಮ ಜನ್ಮದಲ್ಲೂ ಈ ತರ ಇದೀರಿ ಅಂದ್ರೆ ಇದು ಕಲ್ಪದ ಹಿಂದಿನ ಏನ್ ಪುರುಷಾರ್ಥ ಮಾಡಿದಿರಿ ಅದು ಇಲ್ಲಿವರೆಗೂ ನಡೆಯುತ್ತೆ. ಶುರು ಮೇ ಹಿ ಕಿತನೆ ಧನ್ವಾನ್ ಏಕ್ದಮ್ ವಿಶ್ವಕ್ಕೆ ಮಾಲಿಕ್ ಹೋತೆ, ಅವ್ರ ಧರ್ಮ ವಾಲೆ ಕೊಯ್ ಪೆಹಲೆ ತೊಡಿ ಧನ್ವಾನ್ ಹೋತೆ ಹೇ. ನೋಡಿ, ನೀವು ಸತ್ಯಯುಗದ ಆರಂಭದಿಂದ ಎಷ್ಟೊಂದು ಶ್ರೀಮಂತರು, ಏಕ್ದಮ್ ಇಡೀ ವಿಶ್ವಕ್ಕೆ ಮಾಲೀಕರಾಗಿರ್ತೀರಿ. ಬೇರೆ ಧರ್ಮದವ್ರು ಯಾರು ಮೊದಲು ಅಷ್ಟೊಂದು ಶ್ರೀಮಂತರು ಇರೋದಿಲ್ಲ. ಕ್ರಮೇಣ ವೃದ್ಧಿ ಆಗ್ತಾ ಈಗ ಶ್ರೀಮಂತರಾಗಿದ್ದಾರೆ. ಕ್ರಿಶ್ಚಿಯನ್ ಶ್ರೀಮಂತರು, ಚೈನೀಸ್ ಶ್ರೀಮಂತರು, ಯುರೋಪಿಯನ್ ಶ್ರೀಮಂತರು, ಅವರೆಲ್ಲ ಈಗೀಗ ಬಂದಾಗಿರೋದು. ನೀವು ಜನ್ಮದಿಂದನೇ ಶ್ರೀಮಂತರು. ಫಿರ್ ಸಬ್ಸೆ ಬಿಖಾರಿ ಬಿ ಭಾರತ್ ಬನಾ ಹೈ. ಎಲ್ಲರಿಗಿಂತ ಶ್ರೀಮಂತ ದೇಶನು ಭಾರತನೇ. ಎಲ್ಲರಿಗಿಂತ ಈಗ ಬಿಖಾರಿ ದೇಶ, ಬಡ ದೇಶನು ಭಾರತನೇ ಆಗಿದೆ. ಅಂಧಶ್ರದ್ಧೆನೂ ಭಾರತದಲ್ಲೇ, ಜ್ಞಾನನೂ ಭಾರತದಲ್ಲೇ ಸಿಗುತ್ತೆ. ಇದೆಲ್ಲ ಡ್ರಾಮಾ ಮಾಡಲ್ಪಟ್ಟಿದೆ. ಬಾಬಾ ಹೇಳ್ತಾರೆ, ಮೇನೆ ಜಿಸ್ಕೋ ಹೆವೆನ್ ಬನಾಯಾ वह हेल बन गया है, मनुष्य बंदर बुद्धि बन गए हैं, उनको मैं आकर मंदिर लायक बनाता हूँ. ನಾನು ಯಾವುದನ್ನ ಸ್ವರ್ಗ ಮಾಡಿದ್ದೆ ಅದನ್ನ ನರಕ ಮಾಡ್ಬಿಟ್ಟಿದ್ದೀರ. ಈಗ ಮನುಷ್ಯರು ಕೋತಿ ಬುದ್ಧಿಯವರಾಗಿದ್ದಾರೆ, ಯಾರನ್ನ ನಾನು ಮಂದಿರಕ್ಕೆ ಯೋಗ್ಯ ಮಾಡಿದ್ದೆ. ವಿಕಾರ ಬಡೆ ಕಡೆ ಹೋತೆ ಹೇ, ಕ್ರೋಧ ಕಿತ್ನಾ ಹೇ, ತುಮಾರೆ ಮೇ ಭಿ ಕೊಯ್ ಕ್ರೋಧ ನಹಿ ಹೋನಾ ಚಾಹಿಯೆ. ವಿಕಾರ ಎಷ್ಟೊಂದು ಕಠಿಣವಾಗಿದೆ ನೋಡಿ. ವಿಕಾರಗಳು ಬಂದಾಗ ಮನುಷ್ಯ ಎಷ್ಟು ಕಠಿಣವಾಗಿ, ಎಷ್ಟು ಕ್ರೂರವಾಗಿ ನಡ್ಕೊಳ್ತಾರಲ್ಲ. ಕ್ರೋಧ ಎಷ್ಟಿದೆ ಮನುಷ್ಯರಿಗೆ. ಬಾಬಾ ಹೇಳ್ತಾರೆ, ನೀವು ಮಕ್ಕಳಲ್ಲಿ ಬಿಲ್ಕುಲ್ ಕ್ರೋಧ ಇರಬಾರ್ದು. ಬಿಲ್ಕುಲ್ ಮಧುರವಾಗಿ, ಶಾಂತವಾಗಿ, ಅತಿ ಮಧುರರಾಗಿ. ये भी जानते हो कोटों में कोई ही निकलते हैं राजाई पद पाने वाले.
ನೋಡಿ ಶಿವಬಾಬು ಅವ್ರು ಎಲ್ಲರಿಗೂ ಹೇಳ್ತಾರಲ್ವಾ ಪ್ರತಿದಿನ ಮಹಾವಾಕ್ಯ. ಯಾಕೆ ಎಲ್ಲರೂ ನಡ್ಕೊಳಲ್ಲ ಒಂದೇ ತರ? ಇಷ್ಟೆಲ್ಲ ಹೇಳಿದ್ರು ಕೆಲವರು ಲೌಕಿಕದವರಿಗಿಂತನೂ ಕಡೆಯಾಗಿ ಯಾಕೆ ನಡ್ಕೊಳ್ತಾರೆ? ಬಾಬಾ ಹೇಳ್ತಾರೆ, ನಿಮಗೆ ಗೊತ್ತಿದೆ, ಕೋಟಿಯಲ್ಲಿ ಕೆಲವರು ಮಾತ್ರ ರಾಜ್ಯ ಪದವಿ ಪಡ್ಕೊಳ್ಳೋರು. ಮಕ್ಕಳೇ, ನಾನ್ ಬಂದಿದ್ದೀನಿ ನಿಮ್ಮನ್ನ ನರನಿಂದ ನಾರಾಯಣ ಮಾಡ್ಲಿಕ್ಕೆ. ಅದರಲ್ಲೂ ಅಷ್ಟರತ್ನಗಳು ಮುಖ್ಯ ಗಾಯನದಲ್ಲಿದ್ದಾರೆ. ಅಷ್ಟರತ್ನಗಳು ಮಧ್ಯದಲ್ಲಿ ಹೂವು ಶಿವಬಾಬವರು. आठ है पांचवी तानस सो भी नंबरवार पुरुषार्थ अनुसार. 8 ರತ್ನಗಳು ಪಾಸ್ವಿ ತಾನರಾಗಿರೋರು. ಆ 8ರಲ್ಲೂ ನಂಬರ್ವಾರ್ पुरुषार्थ अनुसार. ದೇಹ ಅಭಿಮಾನ ಕೋ ತೋಡ್ನೆ ಮೇ ಬಡಿ ಮೆಹನತ್ ಲಗ್ತಿ ಹೈ. ಈ ದೇಹಾಭಿಮಾನ ಮುರಿಯೋದಕ್ಕೇನೆ ತುಂಬಾ ಪರಿಶ್ರಮ ಇದೆ. ದೇಹ ಭಾನ ಬಿಲ್ಕುಲ್ ತೆಗೆದುಹಾಕಿ. ಕೆಲವರು ಪಕ್ಕಾ ಬ್ರಹ್ಮಜ್ಞಾನಿಗಳು ಯಾರು ಇರ್ತಾರೆ, उनका भी ऐसे होता, बैठे बैठे देह का त्याग कर देते हैं. ಅಜ್ಞಾನ ಕಾಲದಲ್ಲೋ ಯಾರು ಪಕ್ಕ ಬ್ರಹ್ಮಜ್ಞಾನಿಗಳು ಅವರು ಈ ತರ ಆಗ್ತಾರೆ. ಕೂತಂತೆ ಸಹಜವಾಗಿ ಆತ್ಮ ಈ ದೇಹನ ತ್ಯಜಿಸಿ ಹೊರಟೋಗ್ಬಿಡುತ್ತೆ. ಆ ತರ ಶರೀರ ಬಿಡ್ತಾರೆ. ವಾಯುಮಂಡಲದಲ್ಲೂ ಏಕದಮ್ ಶಾಂತವಾಗ್ಬಿಡುತ್ತೆ. और अक्सर करके प्रभात के शुद्ध समय पर शरीर छोड़ते हैं. ನೋಡಿ, ಅದೂನು ಶರೀರ ಬಿಡೋದಕ್ಕೂ ಎಂತಹ ಅಮೂಲ್ಯ ಸಮಯದಲ್ಲಿ ಬಿಡ್ತಾರೆ ಅವರು. ಬೆಳಗ್ಗಿನ ಅಮೃತ ವೇಳೆ ಶುದ್ಧ ಸಮಯದಲ್ಲಿ ಶರೀರ ಬಿಡ್ತಾರೆ ಶಾಂತವಾಗಿ. ಅವ್ರು ಎಲ್ಲಿ ಶರೀರ ಬಿಟ್ಟಿರ್ತಾರೆ ಅಲ್ಲಿ ತುಂಬಾ ಶಾಂತಿ ಇರುತ್ತೆ. ರಾತ್ ಕೋ ಮನುಷ್ಯ ಬಹುತ್ ಗಂದ್ ಕರ್ತೆ ಹೇ, ಸುಬಹ ಕೋ ಸ್ನಾನ ಆದಿ ಕರ್ಕೆ ಭಗವಾನ್ ಭಗವಾನ್ ಕೇನೆ ಲಗ್ತೆ ಹೇ. ರಾತ್ರಿ ಎಲ್ಲ ಮಾಡಬಾರ್ದು ಪಾಪ ಎಲ್ಲ ಮಾಡ್ತಾ ಇರ್ತಾರೆ. ಅಷ್ಟೊಂದು ಕೊಳಕು ಕರ್ಮಗಳನ್ನ ಮಾಡ್ತಾರೆ. ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡ್ಬಿಟ್ಟು ದೇವ್ರ ಮುಂದೆ ಭಗವಂತ ದೇವ್ರೆ ಅಂತ ಹೇಳ್ತಾ ಇರ್ತಾರೆ, ಪೂಜೆ ಮಾಡ್ತಾರೆ. ಬಾಬಾ ಎಲ್ಲಾ ಮಾತನ್ನು ತಿಳಿಸ್ಕೊಡ್ತಾ ಇರ್ತಾರೆ. ಪ್ರದರ್ಶನಿ ಆದಿ ಮೇ ಬಿ ಪೆಹಲೆ ತುಮ್ ಅಲಫ್ ಕಾ ಪರಿಚಯ ದೋ. ಪ್ರದರ್ಶನಿ ಎಕ್ಸಿಬಿಷನ್ ಅಲ್ಲಿ ಎಲ್ಲನೂ, ಮ್ಯೂಸಿಯಂ ಎಕ್ಸಿಬಿಷನ್ ಎಲ್ಲೇ ಇರ್ಲಿ, ಮೊಟ್ಟ ಮೊದಲು ತಂದೆಯ ಪರಿಚಯ ಕೊಡಿ. ಬಾಬಾ ಎಲ್ಲಾ ಮಾತನ್ನು ತಿಳಿಸ್ಕೊಡ್ತಾರೆ. ಮೊದಲು ತಂದೆ, ಆಮೇಲೆ ಆಸ್ತಿ. ತಂದೆ ಒಬ್ಬರೇ ಎಲ್ಲರಿಗೂ, ಅವರು ನಿರಾಕಾರ. ಬಾಬಾ ರಚಯಿತನೇ ಕುತ್ಕೊಂಡು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ತಿಳಿಸ್ಕೊಡ್ತಾರೆ. ವಹಿ ಬಾಪ್ ಕೇತೆ ಮಾಮೇಕಂ ಯಾದ್ ಕರೋ. ಅದೇ ತಂದೆ ಹೇಳ್ತಾ ಇದ್ದಾರೆ, ನನ್ನೊಬ್ಬನ ನೆನಪು ಮಾಡಿ. ದೇಹದ ಸಂಬಂಧಗಳನ್ನ ಬಿಟ್ಟು ನೀವು ನಿಮ್ಮನ್ನ ಆತ್ಮ ಅಂತ ತಿಳಿದು ನನ್ನೊಬ್ಬನ ನೆನಪು ಮಾಡಿ. ಬಾಬೋರ್ ಪರಿಚಯ ನೀವು ಕೊಡ್ತೀರಿ ಅಂದ್ರೆ फिर किसको हिम्मत नहीं रहेगी प्रश्न उत्तर करने. ನೀವು ಅಷ್ಟು ಚೆನ್ನಾಗಿ ಬಾಬೋರ್ ಪರಿಚಯ ಕೊಟ್ರೆ ಯಾರಿಗೂ ಸಾಹಸನೇ ಬರಲ್ಲ, ಪ್ರಶ್ನೆನೇ ಬರಲ್ಲ, ಪ್ರಶ್ನೆ ಮಾಡೋ ಅವಶ್ಯಕತೆನೇ ಬರಲ್ಲ ಅವರಿಗೆ. ಮೊದಲು ಬಾಬೋರ್ ಬಗ್ಗೆ ನಿಶ್ಚಯ ಪಕ್ಕ ಆಗ್ಬೇಕು. ಆಮೇಲೆ ಹೇಳಿ 84 ಜನ್ಮ ಹೇಗ್ ಪಡ್ಕೊಳ್ತೀವಿ ಅಂತ. ಚಕ್ರ ಕೋ ಸಮಜ್ ಲಿಯಾ, ಬಾಪ್ ಕೋ ಸಮಜ್ ಲಿಯಾ, ಫಿರ್ ಕೋಯಿ ಪ್ರಶ್ನೆ ಉಠೇಗಾ ನಹಿ. ಬಾಬೋರನ್ನ, ಈ ಸೃಷ್ಟಿ ಚಕ್ರವನ್ನ ಇದೆಲ್ಲ ನಿಶ್ಚಯ ಬಂದ್ಬಿಟ್ರೆ ಮತ್ ಯಾವುದೇ ಪ್ರಶ್ನೆಗಳು ಮಾಡೋ ಅವಕಾಶಗಳಿರೋದಿಲ್ಲ. ಬಾಬೋರ ಪರಿಚಯ ಕೊಡೋದು ಬಿಟ್ಬಿಟ್ಟು ನೀವು ಬೇರೆ ಎಲ್ಲ ಏನೇನೋ ಹೇಳಿದ್ರೆ तो बाकी तुम टिक टिक करते हो तो उसमें तुम्हारा टाइम बहुत वेस्ट हो जाता है. ಮತ್ತೆ ನಿಮ್ ಸಮಯ ತುಂಬಾ ವೇಸ್ಟ್ ಆಗುತ್ತೆ, ಸುಮ್ಮನೆ ಗಂಟ್ಲು ಒಣಗುತ್ತೆ ಅಷ್ಟೇನೆ. ಬಾಬೋರ್ ಬಗ್ಗೆ ನಿಶ್ಚಯನೂ ಬರಲ್ಲ, ನಾವು 1 ಗಂಟೆ ಹೇಳಿದ್ದನು ವೇಸ್ಟ್ ಆಗುತ್ತೆ. ಮೊಟ್ಟ ಮೊದಲು ಬಾಬೋರ್ ಪರಿಚಯವನ್ನ ಕೊಡಿ. ಟಿಕ್ ಟಿಕ್ ಕರ್ನೇಸೆ ಸಮಜ್ ತೋಡಿ ಸಕ್ತೆ. ನಾನೇನೋ ತುಂಬಾ ಹೇಳ್ಬಿಡ್ತೀನಿ ಇವರಿಗೆಲ್ಲ ಅರ್ಥ ಮಾಡಿಸಿ ನಾನು ಬಾಬೋರ್ ಮಗು ಮಾಡ್ಬಿಡ್ತೀನಿ ಅಂತ ನೀವ್ಯಾರು ಮಾಡಕ್ಕಾಗಲ್ಲ. ಹಂಗೆಲ್ಲರನ್ನೂ ಮಾಡ್ಬೋದಲ್ಲ, ನಾನು ತುಂಬಾ ಹೇಳಿ ಇವ್ರನ್ನೆಲ್ಲ ಚೇಂಜ್ ಮಾಡ್ಬಿಡ್ತೀನಿ, ತುಂಬಾ ಹೇಳಿ ಇವ್ರನ್ನ ಬಾಬೋರ್ ಮಗು, ಹಂಗ ಆಗಲ್ಲ ಮಕ್ಕಳೇ. ನೀವು ಫಸ್ಟ್ ಬಾಬೋರ್ ಪರಿಚಯ ಕೊಡಿ ಬಹಳ ಸಿಂಪಲ್ ರೀತಿಯಲ್ಲಿ, ಮತ್ತೆ ನಿಧಾನವಾಗಿ ಕುತ್ಕೊಂಡು ತಿಳಿಸ್ಕೊಡ್ಬೇಕು. ಯಾರು ದೇಹಿ ಅಭಿಮಾನಿಯಾಗಿರ್ತಾರೋ ಅವರೇ ಚೆನ್ನಾಗಿ ತಿಳಿಸ್ಕೊಡಕ್ಕೆ ಸಾಧ್ಯ. ಬಡೇ ಬಡೇ म्यूजियम में अच्छे अच्छे समझाने वालों को मदद देनी पड़े. ದೊಡ್ಡ ದೊಡ್ಡ ಸೇವೆಯಲ್ಲಿ, ಎಕ್ಸಿಬಿಷನ್, ಮ್ಯೂಸಿಯಂ ಅಲ್ಲಿ ಚೆನ್ನಾಗಿ ತಿಳಿಸ್ಕೊಡುವಂತ ಮಕ್ಕಳು ಸಹಯೋಗ ಕೊಡಬೇಕು. ಥೋಡಾ ರೋಜ್ ಅಪ್ನಾ ಸೆಂಟರ್ ಚೋಡ್ ಮದದ್ ದೇನೆ ಆ ಜಾನಾ ಹೈ. ಎಲ್ಲಿ ಸೇವೆ ಇದೆಯೋ ಅಲ್ಲಿ ಸ್ವಲ್ಪ ದಿನ ನೀವಿರೋ ಸೇವಾ ಕೇಂದ್ರ ಬಿಟ್ಟು ಬೇರೆ ಕಡೆ ಎಲ್ಲಿ ಸೇವೆ ಇದೆಯೋ ಅಲ್ಲಿ ಬಂದು ಸಹಯೋಗ ಕೊಡಬೇಕು. ಪಿಛಾಡಿ ಮೇ ಸೆಂಟರ್ ಸಂಭಾಲ್ನೆ ಕೊಯ್ ಕೋ ಬಿಠಾದು.
ನೀವು ಅಲ್ಲಿಂದ ಬೇರೆ ಕಡೆ ಸೇವೆಗೆ ಹೋಗ್ತೀರಿ ಅಂದರೆ ಯಾರನ್ನಾದರೂ ಅಂತ ಸಂಭಾಲನೆ ಮಾಡೋರನ್ನ ಅಲ್ಲಿ ಕೂಡಿಸಿ ನೀವು ಬೇರೆ ಬೇರೆ ಕಡೆ ಹೋಗಿ ಸೇವೆ ಮಾಡಿ. ಹಂಗಲ್ಲ ನಾನು ಸೆಂಟರ್ ತೆರೆದು ಬಿಟ್ಟಿದ್ದೀನಿ, ಇಲ್ಲೇ ಕುತ್ಕೊಂಡು ಬಿಡ್ತೀನಿ, ನಾನೆಲ್ಲೂ ಹೋಗಲ್ಲ ಅಂತಲ್ಲ. ನಾವು ಹೇಳ್ತಾರೆ ನಿಂತ ನೀರಾಗಬಾರ್ದು, ಹರಿಯೋ ನದಿಯಾಗಿ ಗಂಗೆಯಾಗಿ ಅಂತಾರೆ ಬಾಬಾವರು. ಅನೇಕ ಕಡೆ ಹೋಗಿ ಸೇವೆ ಮಾಡಿ. ನೀವು ಎಲ್ಲಿ ಸೇವೆ ಮಾಡಿದ್ದೀರಿ ಅಲ್ಲಿ ಯಾರನ್ನಾದರೂ ಸೇವೆಗೆ ನಿಮಿತ್ತ ಮಾಡಿ ಮುಂದಕ್ಕೆ ಹೋಗ್ತಾ ಹೋಗಿ. अगर गद्दी संभालने लायक कोई को आप समान नहीं बनाया है तो बाप समझेंगे कोई काम के नहीं, सर्विस नहीं की. ಆಯ್ತು, ನಾನು ಹೋಗಕ್ಕಿಲ್ಲ, ಯಾರನ್ನಪ್ಪ ಬಿಟ್ಟೋಗೋದು? ಯಾರು ಇಲ್ಲ ಸಂಭಾಲನೆ ಮಾಡೋರು ಯೋಗ್ಯರು ಅಂದ್ರೆ ನಿಮ್ ಸಮಾನ ನೀವು ಯಾರನ್ನೂ ರೆಡಿ ಮಾಡಿಲ್ಲ ಅಂದ್ರೆ ಬಾಬೋರ್ ತಿಳ್ಕೊತಾರೆ ಇವ್ರೇನು ಉಪಯೋಗಕ್ಕಿಲ್ಲ, ಇವ್ರೇನು ಸರ್ವಿಸ್ ಮಾಡಿಲ್ಲ ಅಂತ ಹೇಳ್ತಾರೆ ಬಾಬೋರ್. ವಿಚಾರ ಮಾಡಿ. बाबा को लिखते हैं सर्विस छोड़ कैसे जाए? अरे बाबा हुक्म करते फलानी जगह प्रदर्शनी है सर्विस पर जाओ. ಬಾಬೋರಿಗೆ ಬರೀತಾರಂತೆ, ಬಾಬಾ ಸರ್ವಿಸ್ ಇಲ್ಲಿ ಸರ್ವಿಸ್ ಬಿಟ್ಟು ಹೆಂಗ್ ಹೋಗ್ಲಿ, ಸೆಂಟರ್ ಬಿಟ್ಟು ಹೆಂಗ್ ಹೋಗ್ಲಿ? ಮತ್ತೆ ಬಾಬೋರು ಆದೇಶ ಮಾಡ್ತಾ ಇದ್ದಾರೆ, ಇಂಥ ಜಾಗದಲ್ಲಿ ಪ್ರದರ್ಶನ ಇದೆ, ಸರ್ವಿಸ್ ಇದೆ, ಹೋಗಿ ಅಂದ್ರೆ ಹೋಗ್ಬೇಕು. ನಾನು ಸೆಂಟರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಬಿಟ್ಟು ಹೆಂಗ್ ಹೋಗ್ಲಿ, ನಾನು ಈ ಊರು ಬಿಟ್ಟು ಹೋಗಲ್ಲ, ಆ ಊರಿಗೆ ಯಾಕೆ ಹೋಗ್ಲಿ? ಇಲ್ಲ, ಈ ಪ್ರಶ್ನೆಗಳೇ ಇಲ್ಲ. ಅಗರ್ ಗದ್ದಿ ಲಾಯಕ್ ಕಿಸ್ಕೋ ನಹಿ ಬನಾಯಾ ಹೇ ತೋ ತುಮ್ ಕಿಸ್ ಕಾಮ್ಕೆ? ನೀವು ನಿಮ್ಮ ಸ್ಥಾನನ ಸಂಭಾಲನೆ ಮಾಡುವಂಥವ್ರು ಇನ್ನೊಬ್ಬರನ್ನ ನೀವು ತಯಾರೇ ಮಾಡಿಲ್ಲ ಅಂದ್ರೆ ನೀವೇನು ಉಪಯೋಗಕ್ಕೆ? ಬಾಬಾನೇ ಹುಕುಂ ಕಿಯಾ ಹೇ ಜಟ್ ಭಾಗನಾ ಚಾಹಿಯೆ. ಬಾಬಾವ್ರ ಆದೇಶ ಬಂತು, ಸೇವೆ ಎಲ್ಲಿದೆ, ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಹೋಗ್ತಾ ಇರಬೇಕು. ಸೆಂಟರ್ ಮಾಡಿ ಒಂದೇ ಕಡೆ ಕುತ್ಕೊಂಡ್ಬಿಟ್ಟು ನಾನು ಇಲ್ಲೇ ಮಾಡಿಬಿಟ್ಟಿದ್ದೀನಿ, ಇಲ್ಲೇ ಕುತ್ಕೊಬಿಡ್ತೀನಿ ಅಂದರೆ ನಿಂತ ನೀರು ಗೊತ್ತಲ್ಲ, ನಿಂತ ನೀರು ಹೇಗಿರುತ್ತೆ, ಹರಿಯೋ ನೀರು ಹೇಗಿರುತ್ತೆ ಅನ್ನೋದು. ಮಹಾರಥಿ ಬ್ರಾಹ್ಮಣಿ ಉನ್ಕೋ ಕಹಾ ಜಾತ, ಬಾಕಿ ತೋ ಸಬ್ ಗೋಡೆ ಸವಾರ್ ಪ್ಯಾದೆ ಹೇ. ಅವರಿಗೆ ಮಹಾರಥಿ ಬ್ರಾಹ್ಮಣಿ ಅಂತ ಕರೆಯೋದು. ಯಾರು ಅನೇಕ ಆತ್ಮಗಳನ್ನ ತನ್ನ ಸಮಾನ ಮಾಡ್ಕೊತಾರೆ, ಅನೇಕ ಕಡೆಗೆ ಸೇವೆಗೆ ಹೋಗ್ತಾರೆ. ಸೇವೆಗೆ ಹೋಗ್ತಾರೆ ಅಂದ್ರೆ ಆ ಸ್ಥಾನದಲ್ಲಿ ಅಂತಹ ಆತ್ಮಗಳನ್ನ ತಯಾರು ಮಾಡ್ತಾರೆ. ಇನ್ನು ಉಳಿದವರೆಲ್ಲ ಕುದುರೆ ಸವಾರರು, ಕಾಲಾಳುಗಳು. ಸಬ್ಕೋ ಸರ್ವಿಸ್ ಮೇ ಮದದ್ ದೇನಿ ಹಿ. ಎಲ್ಲಿ ಸೇವೆ ಇದೆಯೋ ಅಲ್ಲೋಗಿ ಎಲ್ಲರೂ ಸಹಯೋಗಿಗಳಾಗಬೇಕು. ಇತನೆ ವರ್ಷ ಮೇ ತುಮ್ನೆ ಕಿಸ್ಕೋ ಆಪ್ ಸಮಾನ್ ನಹಿ ಬನಾಯಾ ತೋ ಕ್ಯಾ ಕರ್ತೆ ಥೆ? ಬಾಬೋರ್ ಕೇಳ್ತಾರೆ, ಇಷ್ಟು ವರ್ಷ, ಈಗ ಎಷ್ಟು ವರ್ಷ ಆಯ್ತು ಜ್ಞಾನಕ್ಕೆ ಬಂದು ಸರೆಂಡರ್ ಆಗಿ, ನಾನು ಅಷ್ಟು ವರ್ಷ ಆಯ್ತು, ಇಷ್ಟು ವರ್ಷ ಆಯ್ತು ಅಂತ ಹೇಳ್ತೀವಿ. ಬಾಬೋರ್ ಕೇಳೋದು ಎಷ್ಟು ವರ್ಷ ಆಯ್ತು ಅಂದ್ರೆ ನೀನ್ ಎಷ್ಟು ಜನನ ತನ್ನ ಸಮಾನ ಮಾಡಿದೀಯಾ ಅಂತ. ಯಾರನ್ನು ಮಾಡಿಲ್ಲ ಅಂದ್ಮೇಲೆ ನೀನ್ ಮತ್ತೆ ಏನ್ ಮಾಡ್ತಾ ಇದ್ದೆ ಇಷ್ಟು ವರ್ಷ? इतने समय में मैसेंजर नहीं बनाया जो सेंटर संभाले. कैसे कैसे मनुष्य आते हैं जिनसे बात करने का भी अकल चाहिए. ಇಷ್ಟು ಸಮಯ ಮೆಸೆಂಜರ್ ಆಗಿಲ್ಲ ಅಂದ್ರೆ ಯಾವ ಸೆಂಟರ್ ಹೆಂಗ್ ಸಂಭಾಲನೆ ಮಾಡ್ತಾರೆ? ನಾವು ಹೇಳ್ತಾರೆ ಎಂತೆಂಥ ಮನುಷ್ಯರು ಬರ್ತಾರೆ. ಒಂದು ಸೆಂಟರ್ ಅಂದ್ರೆ ಎಂತೆಂಥವ್ರು ಬರ್ತಾರೆ. ಎಲ್ಲಾರ ಜೊತೆನೂ ಮಾತಾಡೋ ತಿಳುವಳಿಕೆ ಬುದ್ಧಿ ಇರ್ಬೇಕಲ್ಲ. ಯಾಕೆಂದ್ರೆ ನೋಡಿ ಯಾರ ಜೊತೆ ಹೆಂಗ್ ಮಾತಾಡ್ಬೇಕು, ಯಾರು ಎಂಥವ್ರು, ಯಾವ ಉದ್ದೇಶದಿಂದ ಬಂದಿದ್ದಾರೆ. ಸೆಂಟ್ರ್ ಅಂದ್ರೆ ಬರೀ ಒಂದು ವಾಣಿ ಓದ್ಬಿಟ್ಟು ಕೋರ್ಸ್ ಕೊಟ್ಬಿಟ್ರೆ ಸೆಂಟ್ರ್ ಆಗೋದಿಲ್ಲ. ಸೆಂಟ್ರಲ್ಲಿ ಬರುವಂತಹ ಎಲ್ಲ ಆತ್ಮಗಳು ಯಾರು, ಎಂಥವ್ರು, ಹೇಗ್ ನಡ್ಕೋಬೇಕು, ಹೇಗ್ ಮಾತಾಡಬೇಕು, ಇವೆಲ್ಲ ಮ್ಯಾನರ್ಸು ಇರಬೇಕು. ಮುರಳಿ ಬಿ ಜರೂರ್ ರೋಸ್ ಪಡ್ನಿ ಹೇ ಅಥವಾ ಸುನನಿ ಹೇ. ಮುರಳಿ ನೈ ಪಡಿ ಗೋಯಾ ಆಬ್ಸೆಂಟ್ ಪಡ್ ಗೈ. ಮುರಳಿ ಅವಶ್ಯಕವಾಗಿ ದಿನ ಓದಬೇಕು ಅಥವಾ ಕೇಳಬೇಕು. ಹಂಗಾಗಿ ನಾನು ಮುರಳಿ ಓದಲ್ಲ, ಅದಕ್ಕೆ ನಾನು ಮುರಳಿಗೂ ಬರಲ್ಲ. ಯಾರೋ ಓದ್ತಾರೆ, ಓದ್ಕೊಂತಾರೆ, ನಾನು ಮುರಳಿ ಕೇಳಲ್ಲ, ಹಂಗಿಲ್ಲ. ಮುರಳಿ ಓದಬೇಕು ಇಲ್ಲ ಕೇಳಬೇಕು. ಮುರಳಿ ಓದಲಿಲ್ಲ ಅಥವಾ ಕೇಳಲಿಲ್ಲ ಅಂದ್ರೆ ಆಬ್ಸೆಂಟ್ ಆಗುತ್ತೆ. ತುಮ್ ಬಚ್ಚೋಂ ಕೋ ಸಾರೆ ವಿಶ್ವ ಪರ್ ಗೆರಾವ್ ಡಾಲ್ನಾ ಹೈ. ನೀವು ಇಡೀ ವಿಶ್ವಕ್ಕೆ ಮುತ್ತಿಗೆ ಹಾಕಬೇಕು. ನೀವು ಇಡೀ ವಿಶ್ವದ ಸೇವೆ ಮಾಡುವಂಥವರು, ಪತಿತ ಜಗತ್ತನ್ನು ಪಾವನ ಮಾಡೋದೇ ಮುತ್ತಿಗೆ ಹಾಕೋದು. ಎಲ್ಲರಿಗೂ ಮುಕ್ತಿ, ಜೀವನ್ ಮುಕ್ತಿ ಧಾಮದ ದಾರಿ ತೋರಿಸ್ಬೇಕು. ಎಲ್ಲರನ್ನೂ ದುಃಖದಿಂದ ಬಿಡಿಸ್ಬೇಕು. ಅದಕ್ಕೆ ಜೀವನ ನಿಮ್ದು. ಅದರಿಂದ ಇದೆಲ್ಲ ಸೇವೆಗೆ ಬಾಬಾವ್ರ ಆದೇಶ ಬಂತು, ಅವಶ್ಯಕತೆ ಇದೆ ಅಂದ್ರೆ ಹೋಗ್ತಾ ಇರಬೇಕು. ಒಂದು ಕಡೆ ಕುತ್ಕೊಳ್ಳೋದಲ್ಲ. ನಿಮ್ಮ ಸಮಾನ ಆತ್ಮಗಳನ್ನ ತಯಾರು ಮಾಡಿ. ಅಯ್ಯೋ ಯಾರು ಬರಲ್ಲ, ಯಾರು ಬರಲ್ಲ ಅಂದ್ರೆ ಯಾರು ಎಲ್ಲಿಂದ ಬರ್ತಾರೆ? ಬರ್ಲಿ ಅನ್ನೋ ಸಂಕಲ್ಪ ಮಾಡ್ಬೇಕು.
ಡ್ರಾಮಾ ಅನುಸಾರ ಬರ್ತಾರೆ, ಅಟ್ಲೀಸ್ಟ್ ಸಂಕಲ್ಪ ಆದ್ರೂ ಮಾಡ್ಬೇಕಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು ಹಾಗೂ ಶುಭೋದಯ. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದ್ದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ಬಹಳ ಮಧುರ, ಶಾಂತ, ಅತಿ ಮಧುರ ಸ್ವಭಾವ ಇರಬೇಕು. ಎಂದು ಕ್ರೋಧ ಮಾಡಬಾರ್ದು. ನಿಮ್ಮ ಕಣ್ಣುಗಳನ್ನು ಬಹಳ ಬಹಳ ನಿರ್ವಿಕಾರಿಗಳನ್ನಾಗಿ ಮಾಡ್ಕೊಳ್ಬೇಕು. ಎರಡನೇದು, ಬಾಬೋರ್ ಏನು ಆದೇಶ ಕೊಡ್ತಾರೋ ಅದನ್ನು ತಕ್ಷಣ ಪಾಲಿಸ್ಬೇಕು. ರೂಹಾನಿ ಮಿಲ್ಟ್ರಿ ತಕ್ಷಣ ಪಾಲಿಸ್ಬೇಕು. ಇಡೀ ವಿಶ್ವವನ್ನು ಪತೀತದಿಂದ ಪಾವನ ಮಾಡೋ ಸೇವೆ ಮಾಡಬೇಕು, ಅರ್ಥಾತ್ ಮುತ್ತಿಗೆ ಹಾಕಬೇಕು. वरदान। बाप की याद द्वारा असंतोष की परिस्थितियों में सदा सुख व संतोष की अनुभूति करने वाले महावीर भव। ಬಾಬೋರ ನೆನಪಿಂದ ಅಸಂತೋಷದ ಪರಿಸ್ಥಿತಿಯಲ್ಲೂ ಸದಾ ಸುಖ ಸಂತೋಷದ ಅನುಭೂತಿ ಮಾಡವರೇ महावीर भव। सदा बाप की याद में रहने वाले हर परिस्थिति में सदा संतुष्ट रहते हैं। ಯಾರು ಸದಾ ಬಾಬೋರ ನೆನಪಲ್ಲಿರ್ತಾರೋ ಅವರು ಪ್ರತಿ ಒಂದು ಪರಿಸ್ಥಿತಿಯಲ್ಲೂ ಸದಾ ಸಂತುಷ್ಟವಾಗಿರ್ತಾರೆ. क्योंकि नॉलेज की शक्ति के आधार पर पहाड़ माफिक परिस्थिति भी राही अनुभव होती है। ಯಾಕೆಂದ್ರೆ ಜ್ಞಾನದ ಶಕ್ತಿಯ ಆಧಾರದ ಮೇಲೆ ಬೆಟ್ಟದಂತಹ ಪರಿಸ್ಥಿತಿನೇ ಬರ್ಬೋದು, ಆದ್ರೆ ನಿಮಗೆ ಅದು ಸಾಸಿವೆ ಅಂತ ಅನುಭವ ಆಗುತ್ತೆ. ಸಾಸಿವೆ ಅಂದ್ರೆ ಏನು ಅಲ್ಲ, ಪರಿಸ್ಥಿತಿ ಏನು ಅಲ್ಲ. ಬೆಟ್ಟ ಎಲ್ಲಿ, ಸಾಸಿವೆ ಎಲ್ಲಿ? चाहे परिस्थिति असंतोष की हो, दुख की घटना हो, लेकिन दुख की परिस्थिति में सुख की स्थिति रहे तब कहेंगे महावीर। ಪರಿಸ್ಥಿತಿ ಅಸಂತೋಷದ್ದೇ ಬಂದಿದೆ, ದುಃಖದ ಘಟನೆನೇ ಇದೆ, ಆದ್ರೆ ದುಃಖದ ಪರಿಸ್ಥಿತಿಯಲ್ಲೂ ಸುಖದ ಸ್ಥಿತಿಯಲ್ಲಿದ್ರೆ ಹೇಳಲಾಗುತ್ತೆ ಮಹಾವೀರರು. कुछ भी हो जाए, नथिंग न्यू के साथ साथ बाप की स्मृति से सदा एक रस स्थिति रह सकती है। ಏನಾದ್ರೂ ಆಗ್ಲಿ, ಹೊಸದೇನೂ ಇಲ್ಲ. ಡ್ರಾಮಾದಲ್ಲಿ ಯಾವುದೂ ಹೊಸದಿಲ್ಲ. ಜೊತೆಗೆ ಬಾಬೋರ ಸ್ಮೃತಿಯಿಂದ ಸದಾ ಏಕರಸ ಸ್ಥಿತಿಯಲ್ಲಿ ಇರಕ್ಕೆ ಸಾಧ್ಯ. ಮತ್ತೆ ದುಃಖ ಅಶಾಂತಿಯ ಅಲೆನೂ ನಿಮ್ಮ ಹತ್ರ ಬರೋದಿಲ್ಲ. ಮಹಾವೀರರು ಅಂದ್ರೆ ಯಾರು? ದುಃಖ ಇದ್ದಾಗ ದುಃಖ, ಖುಷಿ ಇದ್ದಾಗ ಖುಷಿ ಅಲ್ಲ. ಬಾಬೋರ ನೆನಪಿಂದ ಅಸಂತೋಷದ ಪರಿಸ್ಥಿತಿ, ಅದರಲ್ಲೂ ಸಂತೋಷವಾಗಿ ಸುಖವಾಗಿರೋ ಅನುಭೂತಿ ಮಾಡೋರೇ ಮಹಾವೀರರು. ಸ್ಲೋಗನ್। अपना दैवी स्वरूप सदा स्मृति में रहे तो कोई की भी व्यर्थ नजर नहीं जा सकती है। ತನ್ನ ದೈವಿ ಸ್ವರೂಪ ಸದಾ ಸ್ಮೃತಿಯಲ್ಲಿದ್ರೆ ಯಾರದೇ ವ್ಯರ್ಥ ದೃಷ್ಟಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮೇಲೆ ಯಾರ ವ್ಯರ್ಥ ದೃಷ್ಟಿನೂ ಬೀಳ್ಲಿಕ್ಕೆ ಸಾಧ್ಯ ಇಲ್ಲ. ಅಪ್ನಾ ದೈವಿ ಸ್ವರೂಪ ಸದಾ ಸ್ಮೃತಿ ಮೇ ರಹೆ, ತನ್ನ ದೈವ ಸ್ವರೂಪ ಸದಾ ನೆನ್ಪಿಟ್ಕೊಳ್ಳಿ. तो कोई की भी व्यर्थ नजर नहीं जा सकती, ಯಾರಿಗೇನೂ ವ್ಯರ್ಥ ದೃಷ್ಟಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮೇಲೂ ಯಾರ್ದು ವ್ಯರ್ಥ ದೃಷ್ಟಿ ಬರಲ್ಲ, ನಮ್ದು ಯಾರ ಬಗ್ಗೆ ವ್ಯರ್ಥ ದೃಷ್ಟಿ ಹೋಗಲ್ಲ. ಯಾಕೆಂದ್ರೆ ದೇವತಾ ಅಂದ್ರೆ ಅವ್ರ ದೃಷ್ಟಿ ಸದಾ ಕೊಡೋ ದೃಷ್ಟಿ ಇರುತ್ತೆ, ವ್ಯರ್ಥ ದೃಷ್ಟಿ ಸಮಾಪ್ತಿ. ಅವ್ಯಕ್ತ इशारे। जैसे साइंस की शक्ति का प्रयोग लाइट के आधार पर होता है, अगर कंप्यूटर भी चलता है तो कंप्यूटर माइट है लेकिन आधार लाइट है। ಹೇಗೆ ವಿಜ್ಞಾನದ ಶಕ್ತಿಯ ಪ್ರಯೋಗ ಲೈಟಿನ ಆಧಾರದ ಮೇಲೆ ನಡೆಯುತ್ತೆ, ಕಂಪ್ಯೂಟರು ಏನಾದ್ರೂ ಉಪಯೋಗಕ್ಕೆ ಬರುತ್ತೆ ಅಂದ್ರೆ ಕಂಪ್ಯೂಟರ್ ಒಂದು ಶಕ್ತಿ, ಆದ್ರೆ ಅದು ಲೈಟಿನ ಆಧಾರದ ಮೇಲೆ ನಡೆಯುತ್ತೆ. ऐसे आपके साइलेंस की शक्ति का भी आधार लाइट है, ಹಾಗೆ ನಿಮ್ಮ ಸೈಲೆನ್ಸಿನ ಶಕ್ತಿಯ ಆಧಾರನೂ ಲೈಟ್. तो वह प्रकृति की लाइट अनेक प्रकार के प्रयोग प्रैक्टिकल में करके दिखाती है। तो आपकी अविनाशी परमात्मा लाइट, आत्मिक लाइट
और साथ साथ प्रैक्टिकल स्थिति लाइट, तो इससे क्या नई प्रयोग हो सकता है. ಯಾವಾಗ ಪ್ರಕೃತಿಯ ಲೈಟ್ ಅನೇಕ ಪ್ರಕಾರದ ಪ್ರಯೋಗದಲ್ಲಿ ಪ್ರಾಕ್ಟಿಕಲ್ ಮಾಡಿ ತೋರಿಸುತ್ತೆ, ಎಲ್ಲದೂ ಪ್ರಾಕ್ಟಿಕಲ್ ತೋರಿಸುತ್ತೆ, ಅನುಭವ ಆಗುತ್ತಲ್ಲ, ಹಾಗೆ ನಿಮ್ಮ ಅವಿನಾಶಿ ಪರಮಾತ್ಮ ಲೈಟ್, ಆತ್ಮಿಕ ಲೈಟ್ ಜೊತೆಗೆ ಪ್ರಾಕ್ಟಿಕಲ್ ಸ್ಥಿತಿಯ ಲೈಟ್ ಇಂದ, ಇದರಿಂದ ನೀವೇನು ಪ್ರಯೋಗ ಮಾಡೋಕ್ಕಾಗಲ್ಲ. ವಿಜ್ಞಾನ ಒಂದು ಲೈಟ್, ಒಂದು ಬೆಳಕು, ಒಂದು ಪವರಿಂದ ಎಷ್ಟೆಲ್ಲ ಕೆಲಸ ಮಾಡುತ್ತೆ ಅಂದರೆ, ಬಾಬಾವ್ರು ಹೇಳೋದು ನಿಮ್ಮ ಹತ್ರ ಇರೋದಂತೂ ಅವಿನಾಶಿ ಪರಮಾತ್ಮ ಲೈಟ್, ಆತ್ಮಿಕ ಲೈಟ್, ಪ್ರಾಕ್ಟಿಕಲ್ ಸ್ಥಿತಿಯ ಲೈಟ್ ನಿಮ್ಮ ಹತ್ರ ಇದೆ ಅಂದರೆ, ಇಸ್ಸೆ ಕ್ಯಾ ನೈ ಪ್ರಯೋಗ ಹೋ ಸಕ್ತಾ ಹೈ, ಇದರಲ್ಲಿ ಏನು ಪ್ರಯೋಗ ಮಾಡೋಕ್ಕಾಗಲ್ಲ ಅಂದರೆ ಪ್ರಯೋಗ ಮಾಡಿ. ಯೋಗದ ಪ್ರಯೋಗದ ಬಗ್ಗೆನೇ ಹೇಳ್ತಿದ್ದಾರೆ ಬಾಬಾವ್ರು ಈ ತಿಂಗಳೆಲ್ಲನೂ. ಟೋಟಲ್ ಯಾವುದೇ ಅಸುರಿ ನಾಜೂಕ್ತನದ ಸ್ವಭಾವ ಸಂಸ್ಕಾರ ಇರಬಾರ್ದು. ಎಲ್ಲಿರುತ್ತೋ ಬಾಬಾವ್ರು ಅಲ್ಲಿ ಹೇಳ್ತಾರೆ ಸರ್ವಿಸ್ ಹೆಂಗೆ ವೃದ್ಧಿ ಆಗುತ್ತೆ. ಇವತ್ತು ಹೆಚ್ಚಿನ ಅಂಶ ಸಮರ್ಪಿತವಾಗಿರೋರಿಗೆ ಬಾಬಾವ್ರು ಚೆನ್ನಾಗಿ ಕ್ಲಾಸ್ ತಗೊಂಡಿದ್ದಾರೆ, ಅದು ನಾವು ಅರ್ಥ ಮಾಡ್ಕೊಳ್ಬೇಕು. ಮಿಲ್ಟ್ರಿ, ಬಾಬಾವ್ರಿಗೆ ಸರೆಂಡರ್ ಆಗಿದ್ದೀರಿ ಅಂದರೆ ಮಿಲ್ಟ್ರಿಗೆ ಸೇರಿದ್ದೀರಿ, ರೂಹಾನಿ ಮಿಲ್ಟ್ರಿ. ಇಲ್ಲಿ ಬಾಬಾವ್ರ ಆದೇಶ ಏನು ಅದನ್ನು ಪಾಲಿಸ್ಬೇಕು. ಸುಖ ದುಃಖ ಮಾನ ಅಪಮಾನ ಎಲ್ಲದನ್ನೂ ಸಹನೆ ಮಾಡ್ಕೋಬೇಕು. ಯಾರ ಬಲಹೀನತೆ ಅವ್ರದ್ದು ನೋಡೋದು ಇವ್ರದ್ದು ನೋಡೋದು ಅಲ್ಲ, ಆದರೆ ಎಲ್ಲರನ್ನ ನೋಡ್ತಾ ತಾನು ಹೆಂಗಿದ್ದೀರಾ ಹಾಗೆ ಉಳ್ಕೋಬೇಕಾಗತ್ತೆ. ನೀವು ಸರ್ವಿಸ್ ಮಾಡ್ತೀರಿ ಅಂದರೆ ಎಲ್ಲಿ ಬಾಬಾವ್ರು ಕಳಿಸ್ತಾರೋ, ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿಗೆ ಹೋಗಬೇಕು. ಹಂಗಲ್ಲ ಸೆಂಟ್ರ್ ಮಾಡಿ ಅಲ್ಲೇ ಕುತ್ಕೊಂಡ್ಬಿಟ್ಟು ನಾನೆಲ್ಲೂ ಸೇವೆಗೆ ಹೋಗಲ್ಲ ಅಂತ ಹೇಳಂಗಿಲ್ಲ. ನಿಮ್ಮಂಥವ್ರನ್ನ ರೆಡಿ ಮಾಡಿ, ಯಾರನ್ನಾದರೂ ಸಂಭಾಲನೆ ಮಾಡೋಕ್ಕೆ ರೆಡಿ ಮಾಡಿ ನೀವು ಇನ್ನೂ ಸೇವೆ ಮಾಡ್ತಾ ಹರಿತಾ ಹೋಗಿ. ಇಲ್ಲ ಅಂದರೆ ನಿಂತು ನೀರಾಗಬೇಕಾಗತ್ತೆ. ಬಾಬಾವ್ರು ಹೃದಯದಲ್ಲಿ ಅಂತಹ ಮಕ್ಕಳಿಗೆ ಸ್ಥಾನ ಇದೆ. ಇಲ್ಲ ತನ್ನ ಮನಸ್ಸಿಗೆ ಬಂದಂಗೆ ನಾನು ಅಲ್ಲಿ ಹೋಗಲ್ಲ ಇಲ್ಲಿ ಹೋಗಲ್ಲ, ಅವ್ರ ಜೊತೆ ಇರಲ್ಲ ಇವ್ರ ಜೊತೆ ಇರಲ್ಲ ಅಂದರೆ ಬಾಬು ಹೇಳ್ತಾರೆ ಬಾಬಾವ್ರ ಹೃದಯದಲ್ಲಿ ಅಂದರೆ ಆದೇಶನ ಪಾಲಿಸ್ಲಿಲ್ಲ, ಅವಜ್ಞಾಕಾರಿಗಳು ಆದಂಗಾಯ್ತು. ಆದೇಶ ಪಾಲಿಸ್ದೇ ಇರೋದ್ರ ರಿಸಲ್ಟು ಬಾಬಾವ್ರ ಹೃದಯದಲ್ಲೂ ಸ್ಥಾನ ಇಲ್ಲ, ಉನ್ನತ ಪದವಿನೂ ಪಡ್ಕೊಳಕ್ಕಾಗಲ್ಲ. ನಿಮ್ಮ ದೃಷ್ಟಿಯನ್ನು ಪವಿತ್ರ ಮಾಡ್ಕೊಳ್ಳಿ. ಬಾಬಾವ್ರು ಹೇಳೋ ಒಂದೊಂದು ಮಾತನ್ನು ಅರ್ಥ ಮಾಡ್ಕೊಳ್ಬೇಕು ಚೆನ್ನಾಗಿ. ಎಷ್ಟು ಆತ್ಮಾಭಿಮಾನಿ ಆಗ್ತೀರಿ, ಎಷ್ಟು ಬಾಬಾವ್ರ ನೆನಪು ಮಾಡ್ತೀರೋ ಅಷ್ಟು ದೈವಿ ಗುಣ ನಿಮ್ಮಲ್ಲಿ ಧಾರಣೆ ಆಗುತ್ತೆ. ಓಂ ಶಾಂತಿ.